ಹೆಲ್ಪ್ ಮಾಡ್ತಾ ಕಚ್ಚಿನವ ಏತನ್ಮಯ ಭಾಷಣ ಆಯ್ತಾ ಭಾಷೆ ಆಗಿ ಜ್ಞಾಪಕನೇ ಇಲ್ಲಪ್ಪ ಕಚ್ಚಿದಗ ಆಯ್ತಾ ಆಯ್ತಾ ಅದು ಆಯ್ತಾ ಏತನ್ಮೇ ಸಂಶಯಂ ಕೃಷ್ಣ ಕ್ಷೇತ್ರಮರ್ಹಸ್ಯ ಶೇಷತಃ ತದನ್ಯ ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ ಚೇತ್ವಂ ಸಂಶಯಸ್ಯ ಹಿ ಪ್ಯೂರ್ ಕವಡಪುರ ಹೇ ಕೃಷ್ಣ ಏತತ್ ಮೇ ಸಂಶಯಂ ಛೇತ್ತುಮರ್ಹಸಿ ಅಶೇಷತಃ ಇಲ್ಲಿ ಕೃಷ್ಣನೇ ಈ ನನ್ನ ಸಂಶಯವನ್ನ ಸಂಪೂರ್ಣವಾಗಿ ಕತ್ತರಿಸಿ ಹಾಕುವುದಕ್ಕೆ ನೀನು ಯೋಗ್ಯರಾಗಿದೆಯಾ ಅರ್ಹಸಿಯಿಂದ ತಕ್ಕಲಾಗಿದೆಯಾ ನೀನೇ ಸರಿಯಾದ ಪಾರ್ಟಿ ಮನುಷ್ಯ ಸರಿಯಾದ ಪರ್ಸನ್ ಈ ನನ್ನ ಸಂಶಯವನ್ನು ಕತ್ತರಿಸಿ ಹಾಕೋದಕ್ಕೆ ಸರಿಯಾದ ವ್ಯಕ್ತಿ ಯಾರು ನೀನೇ ನೀನು ಇದಕ್ಕೆ ತಕ್ಕವರಾಗಿದ್ದೀಯಾ ತ್ವದನ್ಯ ನಿನಗಿಂತ ಮತ್ತೊಬ್ಬನು ಅಸ್ಯ ಸಂಶಯ ಛೇತ್ತ ಈ ಸಂಶಯವನ್ನು ಕತ್ತರಿಸಿ ಹಾಕುವುದು ನೋಪಪದ್ಯತೆ ಹೊಂದುವುದಿಲ್ಲ ನನಗೆ ಯಾಕೋ ನಿನ್ನನ್ನು ಬಿಟ್ಟು ಬೇರೆಯವರಿಂದ ಇದು ಬಗೆಹರಿಯುತ್ತೆ ಇದಕ್ಕೆ ಸಂಶಯ ಪರಿಹಾರ ಆಗುತ್ತೆ ನಂಗೆ ಅನಿಸ್ತಾ ಇಲ್ಲ ನಾನು ಒಪ್ಕೊಳ್ತಿಲ್ಲ ಅದರಿಂದ ನೀನೇ ನಂಗೆ ಇದಕ್ಕೆ ಉತ್ತರ ಕೊಡ್ಬೇಕು ಈ ಬಗೆಹರಿಸ್ಬೇಕು ನೀನು ಹೇಳೋದು ಭಗವಂತ ಹೇಳಿದ್ರು ಎರಡು ಭಗವಂತ ಪ್ರಮಾಣಭೂತನಾದವನು ಎಲ್ಲರೂ ಒಪ್ಕೊಳ್ತಾರೆ ಭಗವಂತ ಹೇಳಿದಂತ ಉತ್ತರವನ್ನ ಅದು ಪ್ರಮಾಣ ಅರ್ಜುನಿಗೆ ಕಾನ್ಫಿಡೆನ್ಸ್ ಇರೋದು ಭಗವಂತನ ಮೇಲೆ ಇವು ಹೇಳಿದಾಗ ಸರಿ ಇಲ್ಲ ಅರ್ಜುನಿಗೆ ಯದ್ಯಪಿ ಭಗವಂತ ಮುಂಚೆ ಗೊತ್ತಿಲ್ಲವಾದ್ರೆ ಬಹಳ ಪ್ರೇಮ ಇತ್ತು ಕೃಷ್ಣ ಮೇಲೆ ಬಹಳ ಆತ್ಮೀಯತೆ ಭಾರಿ ಏಕಾತ್ಮೀಯತೆ ತುಂಬಾ ಇತ್ತು ಅದು ಸಾಕ್ಷಾತ್ ಆದಿಪುರುಷನಾದ ನಾರಾಯಣನೇ ಇವನು ಗೊತ್ತಿಲ್ಲ ಅದು ಆಮೇಲೆ ಗೊತ್ತಾಗತ್ತೆ ಏತನ್ಮೇ ಮಮ ಸಂಶಯಂ ಕೃಷ್ಣ ಕ್ಷೇತುಂ ಅಪರೇತುಂ ಅರ್ಹಸಿ ಅಶೇಷತಃ ಕ್ಷಿತಿರ್ ದೈಹಿಕರಣ ಧಾತು ಕ್ಷಿಣತಿ ಕ್ಷೇತುಂ ತುಮನ್ನು ಏತನ್ಮೇ ಇದನ್ನ ನನ್ನ ಸಂಶಯವನ್ನ ಕತ್ತರಿಸಿ ಹಾಕುವುದಕ್ಕೆ ಎಲಿ ಕೃಷ್ಣನೇ ಕ್ಷೇತುಮನ ಅಪರೇತು ನೀ ಪ್ರಾಪಣಿಗೆ ಅಪಸರ್ಗ ಕಳೆದು ಹಾಕುವುದಕ್ಕೆ ನೀನು ತಕ್ಕವನಾಗಿದ್ದೀಯಾ ಯೋಗ್ಯನಾಗಿದ್ದೀಯಾ ಸರಿಯಾದ ಒಂದು ಮನುಷ್ಯನಾಗಿದ್ದೀಯಾ ಸಂಪೂರ್ಣ ಹಾಕ್ತೀಯ ನನಗೆ ನೀನ್ ಹೇಳಿದ ಉತ್ತರ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ ಒಂದು ಕಿಂಚಿತ್ತು ಲವಲೇಶ ಉಳಿದೇನೆ ಸಂಶಯ ಬಗೆಹರಿಬಿಡುತ್ತೆ ಪೂರ್ತಿ ಬಂದಿಟ್ಟಾಗುತ್ತೆ ಸ್ಪಷ್ಟವಾಗಿ ಹೀಗೆ ಇದ್ರ ಅರ್ಥ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅದು ನೀನೇನು ಹೇಳು ಬೇರೆ ಹೇಳಿ ಎಷ್ಟೆಷ್ಟೋ ಗೊತ್ತಾಗೋದು ಅಷ್ಟು ಅರ್ಧಂಬರ್ಧ ಸಂಶಯ ಉಳ್ಕೊಂಡ್ಬಿಡುತ್ತೆ ಪೂರ್ತಿ ಕ್ಲಿಯರೇ ಆಗಲ್ಲ ಏನೇನೋ ಆಮೇಲೆ ಕೆಲವು ಜನ ಉತ್ತರ ಕೊಡುವಾಗ ಏನೇನೋ ಹೇಳ್ಬಿಡ್ತಾರೆ ನೇರ ಉತ್ತರ ಕೊಡೋದೇ ಇಲ್ಲ ಅವ್ರು ಪುರಾಣ ಎಲ್ಲ ಹೇಳ್ಬಿಡ್ತಾರೆ ನಂಗೆ ಪುರಾಣ ಎಲ್ಲ ಬೇಡ ಉತ್ತರ ಕೊಡೋದು ಅದು ಅನುಗ್ರಹ ಮಂತ್ರಿಗೆ ಅನಿರಸ್ತ ಅನಾಕುಲಂ ಭಗವಂತ ಉತ್ತರ ಕೊಡುವಾಗ ಅನಿರಸ್ತ ಮನಹಂಕುಲಂ ಒಂದನ್ನು ಬಿಡದೆ ಒಂದನ್ನು ನುಂಗದೆ ಬೇರೆದನ್ನು ಬೆರಕೆ ಮಾಡದೆ ನೇರವಾಗಿ ವಿಷಯ ಹೇಳೋದು ಅಂತ ಅಲಘೂಕೃತ ಬಗ್ಗಸ್ತ ಮಂದಿರಸ್ತ ಮತ್ ನೋಡಿ ಅಲಘೂಕೃತಂ ಮೊಟಕ್ ಮಾಡೋದಿಲ್ಲ ಅಲಘೂಕೃತಂ ಅಗ್ರಸ್ತಂ ಯಾವುದನ್ನು ನುಂಗಿನ ಮಾತಾಡೋಲ್ಲ ನುಂಕೊಂಡು ಮಾತಾಡೋಲ್ಲ ಅನಿರಸ್ತ ಹೇಳ್ಬೇಕಾಗಿ ಬಿಡೋದಿಲ್ಲ ಅಸಂಕುಲ
2-3 ಇದನ್ನ ಬೆಳಕೆ ಮಾಡ್ಬಿಡುದು, ವಿಷಯವನ್ನ ಹಾಗೆ ಮಾಡಲ್ಲ. 2-3 ವಿಚಾರ ಬೆಳಕೆ ಮಾಡ್ಬಿಡುದು. ಅಲಘೂಕೃತ ಮಗ್ರಸ್ಥ ಮನಿರಸ್ಥ ಮಸಂಕುಲಂ ರಾಜೀವನೇತ್ತೋ ರಾಜ ಇದು ರಾಜ ಶರ್ವಲ್ಲಪ್ಪ, ರಾಜ ಇಲ್ಲ, ಈ ಕೃಷ್ಣ ರಾಜ ಅಲ್ಲಪ್ಪ. ಆಜೀವನೇತ್ತೋ ರಾಜ ಇದಂ ವಚನ ಮಾತದೆ, ರಾಜ ಏಕಲ್ಲೇ ರಾಜಾನು ಅಬ್ರವೀದಾಗಬೇಕು. ಆಜೀವನೇತ್ತೋ ರಾಜಾನು ವಚನಮ ಅಬ್ರವೀತ್ ಇದಂ ವಚನಮ ಅಬ್ರವೀತನ ಆಗ್ಬೇಕು. ರಾಜ ಶಬ್ದಕ್ಕಲ್ಲ ಅನ್ವಯ ಇಲ್ಲ. ಕೃಷ್ಣ ರಾಜ ಅಲ್ಲಪ್ಪ, ಕೃಷ್ಣ ಯಾವತ್ತಿಗೂ ರಾಜ ಅಲ್ಲ. ಕೃಷ್ಣ ರಾಜ ಹೇಳ್ಕೊಂಡು ಇಲ್ಲ, ರಾಜ ಆಗುವುದಿಲ್ಲ. ಕೃಷ್ಣನಿಗೆ ರಾಜ್ಯಾಧಿಕಾರ ಯಾವ್ಯಾವ ರಾಜ್ಯಾಧಿಕಾರ ಇಲ್ಲ. ಎದುರು ಇದಲ್ಲ, ಶಾಪಗ್ರಸ್ತರು ಅಲ್ಲ, ತಂದೆಯಿಂದ ಶಾಪ ಇಲ್ಲ. ಹಾ ತ್ವದನ್ಯ ತತ್ತೋ ಅನ್ಯ ಋಷಿ ದೇವೋ ವಾ ಭಾಷಿಕ ಚೇತ್ತಾ ನಾಶಯಿತ ಸಂಶಯಸ್ಯಾಸ್ಯ ನಹಿ ಯಸ್ಮಾತ್ ಉಪಪದ್ಯತೆ ನ ಸಂಭವತಿ. ತ್ವದನ್ಯ ತತ್ತೋನ್ಯ, ನಿನಗಿಂತ ಮತ್ತೊಬ್ಬನು, ನಿನಗಿಂತ ಬೇರೆಯಾದವನು, ಅವನು ಯದ್ಯಪಿ ಋಷಿಯಾಗಿರ್ಬೋದು, ಅತ್ಯಭಿಗು ಕೃಚ್ಛ ವಸಿಷ್ಠ ಕೌತುಬ ಕಶ್ಯಪ ಆಂಗೀರಸಾದಿ ಋಷಿಗಳು ಇರಬಹುದು, ಇಂದಾದಿ 30 ದೇವತೆ ಇರ್ಬೋದು. ಅವ್ರು ಯಾರಾದ್ರೂ ನಿನಗೆ ಈ ಸಂಶಯಕ್ಕೆ ಸಂಪೂರ್ಣವಾಗಿ ಈ ಸಂಶಯವನ್ನು ಬಗೆಹರಿಸುವುದು ಕತ್ರ ಸಾಕುವಂತವರು ಮತ್ತೊಬ್ಬನು ಹೊಂದುವುದಿಲ್ಲ, ಯೋಗ್ಯನಲ್ಲ, ತಕ್ಕವನಲ್ಲ. ಇನ್ನೊಬ್ಬರು ಏನ್ ಹೇಳ್ತಾರೆ ಅಂದ್ರೆ, ಅಕ್ಕೋ ಅವ್ನು ಹೇಳಿ ಸರಿನೋ ಅವನು ನಮ್ಗೆ ಡೌಟ್ ಬಂದ್ಬಿಡುತ್ತೆ. ಉತ್ತರ ಕೊಟ್ಟರು ಅವ್ನು ಹೇಳಿ ಸರಿಯೋ ಹೌದೋ ಅಲ್ವೋ ಅಂತ ಮತ್ತೆ ಸಂಶಯ ಬಂದ್ಬಿಡುತ್ತೆ. ಕೃಷ್ಣ ಹೇಳ್ಬಿಟ್ರೆ ತೀರ್ಮಾನ ಆಯ್ತು, ಫೈನಲ್. ಅತಃ ತ್ವಮೇವ ಚೇತುಮರ್ಹಸಿ ಇತ್ಯರ್ಥಃ. ಆಗ ನೀನೇ ಈ ಸಂಶಯವನ್ನು ಬಗೆಹರಿಸುವುದಕ್ಕೆ ತಕ್ಕವನಾಗಿದ್ದೀಯಾ. ಸಂಶಯ ಏನೋ, ಸಂಶಯ ಏನಿದೆ ಗೊತ್ತಿಲ್ಲ. ಸನ್ಯಾಸ ಮಾಡಿದಾನೆ, ಕರ್ಮ ಬಿಟ್ಟ, ಆತ್ಮಜ್ಞಾನ ಆಗಿಲ್ಲ, ಸತ್ತ, ಅವನು ಏನಾಗ್ತಾನೆ ಸಂಶಯ. ಸಂಶಯ ಏನ್ ಹೇಳು, ಕರ್ಮಗಳನ್ನ ಬಿಟ್ಟ, ಕರ್ಮ ಇದ್ದಿದ್ದೆ ಏನಾಗ್ತಿತ್ತು, ಕರ್ಮನಿಂದ ಉತ್ತಮ ಲೋಕಕ್ಕೆ ಹೋಗ್ಬಿಟ್ಟಿದ್ದ, ಕರ್ಮ ಕರ್ಕೊಂಡು ಹೋಗ್ತಿತ್ತು, ಕರ್ಮ ಬಿಟ್ಬಿಟ್ಟ, ಆತ್ಮಜ್ಞಾನವೂ ಆಗಿಲ್ಲ, ಮೋಕ್ಷವೂ ಆಗಿಲ್ಲ, ಸತ್ಬಿಟ್ಟ, ಮಧ್ಯದಲ್ಲಿ ಇವಾಗ ಏನ್ ಗತಿ ಒಂದು ಕಟ್ತಾ ಇದ್ದಾನೆ. ಸಂಶಯ ಗೊತ್ತಾಯ್ತಾ, ಸಂಶಯ ಏನು ತಿಳ್ಕೊ ಮುಂಚೆ, ಆಮೇಲೆ ಉತ್ತರ ಏನಂತ ನೆಕ್ಸ್ಟ್ ಅದಮ್ಮ ಗತಿ ಬರೋಕ್ ಕಾರಣ ಇಲ್ಲ. ಯಾಕೆ ಜನ್ಮಾಂತ ಕರ್ಮಗಳು ಇರುತ್ತೆ ಹೇಳ್ಬೋದಾಗಿತ್ತು, ಏನೋ ಕಿಂತು ಅಸ್ಯ ಭವತಿ ಅದಲ್ಲ. ಶ್ರೀ ಭಗವಾನ್ ವಾಚ, ಶ್ರೀ ಭಗವಂತ ಅದಕ್ಕೆ ಉತ್ಸಾಹ ಕೊಡ್ತಾನೆ. ಶ್ರೀ ಭಗವಂತ ಅವನು ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಪಾರ್ಥ, ಪ್ರಥಾ ಕುಮಾರನೇ, ಪ್ರಥಾ ಯಾರ ಹೆಸರು, ಕುಂತಿ ಹೆಸರು. ಸುಮಹಾರಾಜ ಮಗಳಾದ್ಮೇಲೆ ಪ್ರಥೋ ಪಾರ್ಥ, ಪ್ರಥಾಂತ ಹೆಸರೊಳಗೆ ಅವಳ ಮಗಳಾದ್ಮೇಲೆ ಪಾರ್ಥ. ಎಲ್ಲಿ ಅರ್ಜುನನೇ, ಕುಂತಿ ಕುಮಾರನೇ, ಈ ಲೋಕದಲ್ಲಾಗಲಿ ಅಮೂತ್ರ ಪರಲೋಕದಲ್ಲಾಗಲಿ ತಸ್ಯಾದ ಆತನಿಗೆ, ಆ ಯೋಗ ಭ್ರಷ್ಟರಾದವನಿಗೆ ವಿನಾಶ ನ ವಿದ್ಯತೆ, ಹಾಳ ಹೋಗೋದಿಲ್ಲ ಕಣಯ್ಯ. ಅವನನ್ಬಿಟ್ಟ ಮೋಡದಂತೆ ಚದ್ರ ಹೋಗ್ಬಿಟ್ಟು ನಾಶ ಆಗ್ಬಿಡ್ತಾನ, ಇಲ್ಲ, ಅವನು ನಾಶ ಆಗೋದಿಲ್ಲ, ಅವನು ಹಾಳ ಆಗೋದಿಲ್ಲ. ಮೊದಲನೇ ಅವಸರ ಯಾಕೆ ಅಂತೀಯೋ, ಕಲ್ಯಾಣ ಅವನು ಕಲ್ಯಾಣವನ್ನು ಮಾಡಿದ, ಮಂಗಳ ಕೆಲಸ ಮಾಡಿದ್ದಾನೆ. ಇರೋಷ್ಟು ದಿವಸ ಏನ್ ಮಾಡಿದ್ದಾನೆ, ಧ್ಯಾನ ಯೋಗದಲ್ಲಿ ಮುಳುಗಿದ್ದಾನೆ, ನಿರಂತರ ಚಿಂತನೆ ಮಾಡಿದ್ದಾನೆ. ಪರಮ ಅಶ್ವಮೇಧಾದಿ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಕರ್ಮ ಅದು. ಅಶ್ವಮೇಧಾದಿ ಯಜ್ಞವು ಏನೂ ಇಲ್ಲ ಅದ್ರ ಮುಂದೆ. ಸೋಮಯಾಗ ಬಿಡು, ಜುಜುಬಿ ಎಷ್ಟು ಬಿಡಗಳಿಗೆ ಹೊಳೆಗೆ. ಧ್ಯಾನ ಯೋಗ ಮಾಡ್ತಿದ್ನಲ್ಲ, ಅವನ ಕರ್ಮ ಇದೆಯಲ್ಲ ಅನ್ಬೀಟಬಲ್ ಅದು. ಅದಕ್ಕೆ ಸರಿ. ಈವನ್ ಅಶ್ವಮೇಧಾದಿ ಯಜ್ಞವು ಯಾವ್ದು ಅದಕ್ಕೆ ಓಂಕಾರೋಪಾಸನೆ ಇಕ್ಕಲ್ಲ.
ಯಾರೋಪಾಸನೆ ಮೀರಿದ್ದವರು ಬಹಳ ಮೇಲ್ಮೆಟ್ಟಿನ ಕರ್ಮ ಅದು. ನೇರ ಸಾಕ್ಷಾತ್ ಭಗವಂತನ ಹೈಲೈಟ್ ಮಾಡ್ತಿದ್ದಾನೆ ಅವನು. ಭಗವಂತನಲ್ಲೇ ಚಿಂತನೆ ಮಾಡ್ತಿದ್ದಾನೆ, ಅದರ ಅನುಸಂಧಾನ ಅದರ ಚಿಂತನೆಯಲ್ಲಿ ಮುಳುಗಿದ್ದಾನೆ. ಹಾಗಿರ್ತಕ್ಕಂಥ ಆ ಮಹಾತ್ಮನು ಅತ್ಯಂತ ಕಲ್ಯಾಣವನ್ನು ಮಾಡುತ್ತಿರುವ ಕಲ್ಯಾಣ ಅಂದ್ರೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಅಮರಕೋಶ. ಶ್ರೇಯಸ್ಸು ಮಂಗಳ ಶುಭ ಕಲ್ಯಾಣ ಎಲ್ಲ ಒಂದೇ ಅರ್ಥ. ಅಮರಕೋಶದ ಪಟ್ಟಿ ಅಮರಕೋಶ ಕಲ್ತ್ಕೊಂಡ್ಬಿಟ್ರೆ ವಕಾಬುಲರಿ ಸಿಕ್ಬಿಡುತ್ತೆ ಇಲ್ಲಿ ಸಂಸ್ಕೃತ. ಇಡೀ ಅಷ್ಟು ಸಂಸ್ಕೃತ ವಕಾಬುಲರಿ ಅಷ್ಟು ಬರೀ ವಕಾಬುಲರಿ ಒಂದೇ ಅಲ್ಲ, ಸಿನಾನಿಮ್ಸ್ ಎಲ್ಲ ಸಿಕ್ಬಿಡುತ್ತೆ. ಸಿನಾನಿಮ್ಸ್ ಸಮೇತ ವಕಾಬುಲರಿ ಸಿಕ್ಬಿಡುತ್ತೆ. ಅದು ಅಮರಕೋಶ ನಮ್ ಹಿಂದಿನ ಮಾಡೋದು. ಈ ತರಹ ಕನ್ನಡದಲ್ಲೂ ಇಲ್ಲ, ಇಂಗ್ಲಿಷಲ್ಲೂ ಇಲ್ಲ, ತಮಿಳಲ್ಲೂ ಹಿಂದಿಲೂ ಇಲ್ಲ. ಮಾಡ್ಬಿಡ್ರಿ ಅಮರ ಅನಿರ್ಜರ ದೇಹ ಸುಮನದ ಆದಿತ್ಯ ಲೇಖ ಆದಿತ್ಯ ನಂದನ ಆದಿತ್ಯ ಅನುಭವ ಸ್ವಪ್ನ ಬಹಿರ್ಮುಖ ಗೃಹಜೋ ಗೀರ್ವಾಣ ದಾನವಾರಯ ವೃಂದಾರಕ ದೈವತಾನಿ ಇಷ್ಟು ದೇವತೆಗಳ ಹೆಸರು ಪುಟ್ಟಿ ಮಾಡ್ಬಿಟ್ಟು ಅಷ್ಟಕಟ್ಟ ಪುಟ್ಟಿ ಮಾಡ್ಬಿಟ್ಟ ಅವನು. ಎಷ್ಟು ಅಮರಸಿಂಹ ಇದಾನಲ್ಲ, ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ಸಾಕಾಗ್ಲಿಲ್ಲ, ಪೂರ್ತಿ ಆಗಿಲ್ಲ. ಅದಕ್ಕೋಸ್ಕರ ಮೇದಿನಿ ಕೋಶ ಬಂತು. ಮೇದಿನಿ ಕೋಶ, ಮಂಕು ಕೋಶ, ಎರು ಕೋಶ, ಅನಾಸಕ ಕೋಶ ಬಂತು. ನಿನ್ನೆ ವ್ಯಾಕರಣ ಚಂದ್ರೋದಯ ನೋಡ್ತಾ ಇದ್ದೆ. ಪುಣ್ಯಾತ್ಮ ಅದರಲ್ಲಿ ಧಾತು ಕೋಶ ಇದೆ, ಇದರಲ್ಲಿ ಧಾತು ಕಾವ್ಯ ಮಾಡಿದಾರಲ್ಲ, ಅದೇ ತರ ಇವನು ಒಂಥರ ಮಾಡ್ಬಿಟ್ಟಿದ್ದಾರೆ. ಸಹದೇವ ಶಾಸ್ತ್ರಿ ಆ ಧಾತುಗಳ ಪ್ರಯೋಗ, ಸಮಾನಾರ್ಥಕ ಧಾತುಗಳು ಯಾವ್ದು ಅಂತ ಸಮಾನಾರ್ಥಕ ಧಾತುಗಳ ಶ್ಲೋಕ ಮಾಡ್ಬಿಟ್ಟಿದ್ದಾರೆ. ಒಬ್ಬ ಅಷ್ಟು ಆಗ್ಬಿಡ್ತು. ಅದು ಭ್ವಾದಿಕ್ರಮದಲ್ಲೇ ಮಾಡಿದ್ದಾನೆ. ಭ್ವಾದಿಕ್ರಮದಲ್ಲಿ ಸಮಾನಾರ್ಥಕ ಪ್ರಯೋಗ ಸಮೇತ ತೋರಿಸಿದ್ದಾನೆ. ಎಲ್ಲೆಲ್ಲಿ ಹೀಗೆ ಪ್ರಯೋಗ ಮಾಡ್ತಾರೆ. ಪ್ರಕಾಂಡ ಪಂಡಿತ ನಮ್ಮ ದೇಶದಲ್ಲಿ ಅಷ್ಟು ಧಾತು ಕಾಣಬೇಕು. ಆ ಧಾತು ಎಲ್ಲ ಇದ್ ಮಾಡ್ಬೇಕು, ಸಾರ್ಟ್ ಮಾಡ್ಬೇಕು. ಇದೆಲ್ಲ ಒಂದೇ ಅರ್ಥ ಧಾತು ಸಾರ್ಟ್ ಮಾಡಿ. ಅದು ಭಾದಿದೆ ಬೇರೆ, ಅದಾದಿದೆ ಬೇರೆ, ಚುಹೋತ್ಯಾದಿ, ದಿವಾದಿ, ಸ್ವಾದಿ, ಉದಾದಿ, ತನಾದಿ, ಕ್ರಾದಿ, ಚುರಾದಿ ಅಷ್ಟಕ್ಕೂ ಭಾಗ ಮಾಡಿಕೊಂಡು ಸಮಾನಾರ್ಥಕವನ್ನ ಮಾಡಿ ಯಾವ ಉಪಸರ್ಗದಿಂದ ಏನೇನು ಅರ್ಥ ಆಗುತ್ತೆ ಅಂತ ತೋರಿಸ್ಕೊಂಡು ವಾ 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 ತಪಸ್ ಮಾಡ್ಬಿಟ್ಟಿದ್ದಾರೆ ಒಂದೊಂದು ಇದಕ್ಕೂ. ನಾವು ವಿದೇಶಿಯರು ಭಾರಿ ಮಾಡ್ತಾರೆ ಅನ್ಕೊಂಡ್ರೆ ನಮ್ಮ ಏನು ಕಮ್ಮಿ ಇಲ್ಲ, ಭಾರಿ ಮಾಡಿದಾರೆ. ನಿಮ್ಗೆ ಗೊತ್ತೇ ಇಲ್ಲ ಏನೇನು ಮಾಡಿದಾನೆ. ಆ ಪುಣ್ಯಾತ್ಮ ಉಪಸರ್ಗಾರ್ಥ ಚಂದ್ರಿಕಾ ಮಾಡಿದಾನಲ್ಲ, 5 ವಾಲ್ಯೂಮ್ ಮಾಡಿದಾನೆ. 5 ವಾಲ್ಯೂಮ್ 2000 ಧಾತುಗೂ 22 ಉಪಸರ್ಗ ಸೇರಿದ್ರೆ ಏನೇನು ಅರ್ಥ ಬರ್ತದೆ ತೋರಿಸಿದ್ದಾರೆ. ಅದು 2-3 ಉಪಸರ್ಗ ಸೇರಿದ್ರೆ ಅದಕ್ಕೆ ಎಷ್ಟೋ ರೆಫರೆನ್ಸ್ ಎಷ್ಟೋ. ಎಲ್ಲಾ ಕಾವ್ಯಗಳು ರಘುವಂಶ, ಕುಮಾರ ಸಂಭವ, ಮೇಘದೂತ, ನೈಷಧ, ದಶಕುಮಾರ ಅಷ್ಟು ನಾಟಕಗಳು, ಅಷ್ಟು ಕಾವ್ಯಗಳು, 4 ವೇದಗಳು, ವೇದಾಂಗಗಳು ಅಷ್ಟನ್ನು ರೆಫರೆನ್ಸ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ಶಂಕರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಶಂಕರ ಭಾಷೆಯಲ್ಲಿ ಹೇಗೆ ಹೇಳಿದ್ದಾರೆ ಇದಕ್ಕೆ ಇದು ಅಂತ. ಎಂತ ಪಂಡಿತರು ದುರ್ಗ ಭಾರಿ ಜೋರು. ಆ ಗ್ರಂಥ ಓದ್ತಿದ್ರೆ ರೋಮಾಂಚನ ಆಗುತ್ತೆ. ಇಷ್ಟು ತಿಳುವಳಿಕೆ ಇದೆ ಅವರಿಗೆ ಅಂತ. ಭೀಮಿ ವ್ಯಾಖ್ಯಾನ ಅಷ್ಟೇ ಭಾರಿ ಪಂಡಿತ ಅವನು. ಅದಕ್ಕೆ ಚಾಲುಕ್ಯ ಶಾಸ್ತ್ರಿ ವ್ಯಾಖ್ಯಾನ ಮಾಡಿದ್ದಾರೆ, ಇದನ್ನ ಪೀಠಿಕೆ ಬರೆದಿದ್ದಾರೆ. ಸಮಾನ ಕಾಲ ಇಬ್ರು. ಈಗ 92 ಹೋಗೋ ಚಾಲುಕ್ಯ ಶಾಸ್ತ್ರಿ ಮೊನ್ನೆ ಹೋಗಿರೋದು. ನಾವು 80 ಹೋಗಿದ್ವಿ, ನಾವು ನೋಡ್ಬೋದಾಯ್ತು ಚಾಲುಕ್ಯ ಶಾಸ್ತ್ರಿ, ನಮ್ಗೆ ಗೊತ್ತೇ ಆಗಲಿಲ್ಲ. ಭಾರಿ ಪಂಡಿತ ಅವನು. ಮಹಾಭಾಷ್ಯಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ದಾನೆ. ನಹಿ ಇಲ್ಲ ಅಲ್ಲೇ ಅಂತ, ನಹಿ ಇಲ್ಲ ಅಲ್ಲೇ ಅಂತ ಏನು ಕಲ್ಯಾಣ ಕೃತು ಒಳ್ಳೇದನ್ನು ಮಾಡಿದವನು ಎಂದಿಗೂ ದುರ್ಗತಿ ಆತ ನಗಚ್ಚತಿ. ದುರ್ಗತಿಯನ್ನ, ಕೆಟ್ಟಗತಿಯನ್ನ, ಅಧೋಗತಿಯನ್ನ ಹೊಂದೋದಿಲ್ಲ ಅಲ್ಲೇ, ಹೊಂದೋದಿಲ್ಲ ಇಷ್ಟಂತ. ಸರಿ, ಏನ್ ಗತಿ ಆಗತ್ತೆ ಅದು ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಹೋಗಲ್ಲ, ಅವನು ಕೆಡಕಾಗೋದಿಲ್ಲ, ಅವನು ಏನ್ ಮಾಡಿದ್ರು ಅಧೋಗತಿ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಅವನೇನಾದ್ರೂ ಬಲವತ್ತರವಾದ ಬೇರೆ ಹಿಂದೆ ಭಾವ ಮಾಡಿದ್ರು ಒದ್ಕೊಂಡ್ಬಿಡ್ತೇ ಯೋಗ ಬೆಟ್ಟರ್ ಇದು ಅಷ್ಟು ಜೋರು. ಅದು ಇದ್ರಲ್ಲಿ ಮಾತ್ರ ಸೂತ್ರ ಭಾಷೆಯಲ್ಲಿ ಸೂತ್ರದಲ್ಲೇ ಪ್ರಸಜ್ಞ ಪ್ರತಿಬಂಧ ಫಲಂ ಇಲ್ಲಿಯೇ ಆಗುತ್ತಾ ಅಂತ, ವಿದ್ಯಾಫಲ ಆಗುತ್ತಾ ಅಂದ್ರೆ ಏನಾದ್ರೂ ಬಲವತ್ತರವಾದಂತಹ ಪಾಪಕ್ರಮದ ಅಡ್ಡಿ ಇಲ್ಲದೆ ಹೋದ್ರೆ ಇಲ್ಲೇ ಆಗತ್ತೆ, ಇದೇ ಆವಿಷ್ಕದಲ್ಲಿ ಆಗತ್ತೆ ಅಂತ ಮಾಡಿದ್ದಾರೆ. ये पार्थ नैव इह इह लोके न अमुत्र परस्पिन्वा लोके विनाशः तस्य विद्यते नास्ति.
ಇಲ್ಲಿ ಪ್ರಾರ್ಥನೆ ಇಲ್ಲೇ ಇಲ್ಲೇ ಇಲ್ಲ. ನೀವ ಅನ್ನೋದು ಥರೋಲಿ ತೆಗೆದಾಕ್ತದೆ. ಇಲ್ಲವೇ ಇಲ್ಲ, ನಾಶ ಇಲ್ಲವೇ ಇಲ್ಲ. ಇಲ್ಲಾಗಲಿ ಅಮುತ್ತಾರೆ ಪರಲೋಕದಲ್ಲಾಗಲಿ ಅವನಿಗೆ ವಿನಾಶ, ಕೆಡುಕು, ಹಾಳಾಗೋದು, ಇಲ್ಲವಾಗುವುದು, ಮಾಡಿದ್ದೆಲ್ಲ ವ್ಯರ್ಥವಾಗುವುದು, ಡಿಲೀಟ್ ಆಗೋದು ಆಗಲ್ಲ. ಇಷ್ಟು ದಿವಸ ಮಾಡಿದ್ದಾಗಿರುವ ಯೋಗದ ಒಂದು ಮಾರ್ಗದ ಚಿಂತನೆ, ಅನುಸಂಧಾನ, ಒಂದು ಏನ್ ಪ್ರಯತ್ನ ಇದೆ ಅದಷ್ಟು ಡಿಲೀಟ್ ಆಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ಇಲ್ಲ ಆಗ್ಬಿಡುತ್ತೆ, ಆಗಲ್ಲ. ನಾಶೋ ನಾಮ ಪೂರ್ವಸ್ಮಾದ್ ಹೀನ ಜನ್ಮ ಪ್ರಾಪ್ತಿ. ಇವನ್ನ ಹಾಳಾಗೋದು, ಇವನ್ ನಾಶವಾಗೋದು ಅಂದ್ರೆ ಏನೋ ಅಂದ್ರೆ ಇವನು ಇಲ್ಲ ಅಂತ ಆಗೋದಲ್ಲ. ಇವನಿಗೆ ಈ ಜನ್ಮದಲ್ಲಿ ಒಳ್ಳೆ ಶ್ರೋತ್ಯ ಬ್ರಾಹ್ಮಣನ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಕೆಳಗೆ ಜನ್ಮಕ್ಕೆ ಬಂದ್ಬಿಡೋದು ಅಂತ ಆಗೋದಿಲ್ಲ. ಈ ಸನ್ಯಾಸ ಮಾಡಿ ತತ್ವಚಿಂತಕನಾಗಿ ಯೋಗಾನುಸಂಧಾನ ಮಾಡ್ತಾ ಇದ್ದು ದೇಹ ಬಿಟ್ರೆ ಅವನ್ ಮತ್ತೆ ಚಂಡಾಲಿಯವನಿಗೋ ಪ್ರಾಣಿ ಜನ್ಮಕ್ಕೋ ಸಾವ ಜನ್ಮ ಹೋಗ್ಬಿಡ್ತಾನೆ, ಇಲ್ಲ ಆಗೋದಿಲ್ಲ. ಯಾರೋ ನಾರಾಯಣೋ ಭವೇತ್ ಕಾಷಾಯ ವಸ್ತು ಮಾತ್ರೇನ ಯಾರೋ ನಾರಾಯಣೋ ಭವೇತ್, ನಾರಾಯಣ ಆಗ್ಬಿಡ್ತಾನ ಅವನು. ಸನ್ಯಾಸ ಮಾಡ್ಬಿಡ್ಲೆ ನಡುಗುತ್ತದೆ ದೇವಲೋಕ. ಇಂದಾದಿ ಪದವಿಗಳು ನಡುಗುತ್ತಂತ ಸನ್ಯಾಸ ಮಾಡ್ದ ಅಂದ್ರೆ. ಯಾಕೆಂದ್ರೆ ನಮ್ಮ ಜಾಗಕ್ಕೆ ಎಲ್ಲಿ ಕುತ್ತು ತಂದ್ಬಿಡ್ತಾನೋ ಇವನು ಅಂತ. ಇವನು ಯೋಗದ ಇದನ್ನ ಗತಿಯಿಂದ ಎಲ್ಲಿ ನಮ್ಮ ಸ್ಥಾನವನ್ನು ಅಳ್ಳಾಡ್ಸ್ಬಿಡ್ತಾನೋ ಅಂತ ಹೇಳಿ ಇಂದಾದಿ ನೌಕರರು ನಡುಗತ್ತಂತ ಸನ್ಯಾಸ ಮಾಡಿದ್ರು. ಇಲ್ಲಿ ಇವನು ಇದಾಗ್ಬಿಡ. ಅದಕ್ಕೆ ಅವನಿಗೆ ಏನಾದ್ರು ಪ್ರಲೋಭನೆ ಮಾಡ್ಬಿಟ್ಟು ಗೋಶಾಲೆ ಕಟ್ಟೋ, ಬೇಪಾಠಾಲೆ ಕಟ್ಟೋ ಸರಿ ಏನಾದ್ರು ಮಾಡಿ ತಪ್ಪಿಸ್ತಾರೆ, ಬಿಡಲ್ಲ ಅವನು. ಕರೆಕ್ಟ್ ಎಲ್ಲ ಹೇಳಕ್ ಮಾಡ್ತಾರೆ, ಇನ್ನು ಮಾಡೋ ಅನುಭವ ಇದು ಮಾಡುದು ಇದೇನು ಎಲ್ಲಿ ನಮ್ದಾಗ ಬಂದ್ಬಿಡ್ತೀವೋ ಭಯ ಕಟ್ಕೊಂಡು ಬೇಪಾಠಾಲೆ ಕಟ್ಟೋ, ಶಾಲೆ ಕಟ್ಟು, ದುಡ್ಡು ಕೊಡಿಸ್ತೀನಿ, ಜಮೀನ್ ಕೊಡಿಸ್ತೀನಿ, ಎಲ್ಲ ಮಾಡಿಸ್ತೀನಿ, ಏನೇನ್ ಬೇಕು ಎಲ್ಲ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತಿದ್ವಿ, ಏನ್ ಮಾಡ್ಬೇಕು ಅಂತ ಮಾಡಿಸೋ ಎಲ್ಲ ನಾವೇ. ಇನ್ನು ನೀನ್ ಚಾಪಿಸಿದ ರಂಗೋಸೆ ಮುಸಿತೀನಿ, ಬಿಡಲ್ಲ. ಈಗಿನ ಜನ್ಮಕ್ಕಿಂತ ಹೀನ ಜನ್ಮ ಪ್ರಾಪ್ತಿ ಆಗೋದಿದೆಯಲ್ಲ ಅದೇ ಅವನಿಗೆ ವಿನಾಶ. ಸಹ ಯೋಗಭ್ರಷ್ಟ ನಾಸ್ತಿ. ಆ ವಿನಾಶವೆಂಬುದು ಯೋಗಭ್ರಷ್ಟನಿಗೆ ಇಲ್ಲವೇ ಇಲ್ಲ, ಅದು ಹಾಳ ಹೋಗೋದಿಲ್ಲವೇ ಇಲ್ಲ. ನಹಿ ಯಸ್ಮಾ ಕಲ್ಯಾಣಕೃತ್ ಶುಭಕೃತ್ ಕಶ್ಚಿತ್ ದುರ್ಗತಿಂ ಕುಚ್ಚಿತಾಂಗತಿಂ ಹೇ ತಾತ. ಎಲ್ಲಿ ತಾತ, ತಾತ ಅಂತ ಹೆಸರು ತಂದೆಗೆ ಬರುತ್ತೆ, ಆದ್ರೆ ಇಲ್ಲಿ ಮಗನಿಗೂ ಬರುತ್ತೆ, ಶಿಷ್ಯನಿಗೂ ಕೊಟ್ಟಿದ್ದಾರೆ. ತಾತ ಅಂದ್ರೆ ಅಯ್ಯ ಅಂತ, ಅಯ್ಯ ತಾತ ಅಂತ. ಕಲ್ಯಾಣವನ್ನು ಮಾಡಿದವನು, ಶುಭವನ್ನ ಒಳ್ಳೆ ಕೆಲಸವನ್ನು ಮಾಡಿದವನು ಎಂದಿಗೂ ಅವನು ಕುಚ್ಚಿತವಾದ ಗತಿಯನ್ನ, ದುರ್ಗತಿಯನ್ನ, ಹೀನಗತಿಯನ್ನ ಎಂದಿಗೂ ಪಡೆಯಲಾರ. ಯಾವ ಕಾರಣಕ್ಕೂ ಅವನಿಗೆ ಅಧೋಗತಿ ಬರೋದಿಲ್ಲ, ಅಧೋ ಜನ್ಮ ಬರೋದಿಲ್ಲ. ಅವನು ಬ್ರಹ್ಮಲೋಕಕ್ಕೆ ಮುತ್ತಿಗೆ ಹಾಕ್ತಾನೆ, ಅವನು ನೇರ ಅಲ್ಲಿಗೆ ಮಾಡ್ಬಿಡ್ತಾನೆ. ತಾತ ಅಂತಂದ ಅಯ್ಯ ಮಗನೇ ಅಂತ, ಮಗನೇ ಅಂತ ಅಂದ್ಬಿಟ್ಟು ನಮ್ಮ ಮಗನ ತಾತ, ಅಪ್ಪ ಅನ್ಬೇಕು, ಅಪ್ಪ ಅಂತ. ನಮ್ಮ ಮಕ್ಕಳನ್ನು ಅಪ್ಪ ಅಂತ ಅಂತೀವಿ ಅಲ್ವಾ, ಅಪ್ಪ ಮಗ ಮಾಡ್ಬೇಡ, ಅಪ್ಪ ಹಿಂಗ್ ಮಾಡ್ಬೇಡ ಕಣ ಅಪ್ಪ ಅಂತಂದ್ರೆ ಅಪ್ಪನೇ ಮಗನ ಹುಟ್ಟುವಂದ್ರೆ ನೀನು ಅಪ್ಪನಾದೆ ಅಂತ. ಧರ್ಮವತಿ ಆತ್ಮಾನ ಪುತ್ರ ರೂಪೇಣ ಇತಿ ಪುತ್ರೋಪಿ ತಾತಃ ಪಿತಾ ತಾತಃ ಉಚ್ಯತೆ. ತಂದೆಗೆ ತಾತ ಹೆಸರು, ಯಾಕೆಂದ್ರೆ ತನ್ನನ್ನೇ ಮಗನ ರೂಪದಿಂದ ಉಂಟು ಮಾಡುತ್ತಾನೆ, ತಾನೇ ಮಗನ ರೂಪದಿಂದ ಹುಟ್ಟುತ್ತಾನೆ. ಆತ್ಮ ವಿಪತ್ತ ನಮಹಿ ತದಸ್ಯ ದ್ವಿತೀಯ ಜನ್ಮ. ತಾನೇ ಅದರಲ್ಲಿ ಗರ್ಭ ಪ್ರವೇಶ ಮಾಡಿ ತಾನೇ ಇಹಲೋಕದಲ್ಲಿ ಇರಬೇಕು, ಮುಂದುವರಿಸಬೇಕು ಅಂತ ಹೇಳಿ ಅವನು ಹುಟ್ಟುತ್ತಾನೆ. ಆದ್ರಿಂದ ತನ್ನದೇ ಆಸ್ತಿ ಪುತ್ರ ಪ್ರತಿರೂಪ, ಪ್ರತಿರೂಪ ಇನ್ನೊಂದು ರೂಪ, ಅದು ಮಗನ ರೂಪ. ಹಾಗೆ ಅವನು ಸಹಿ ಕರ್ಮಭ್ಯ ಪ್ರತಿನಿಧೀಯತೆ, ಕರ್ಮಕ್ಕೆ ಪ್ರತಿನಿಧಿಯಾಗಿ ತಂದೆಯೇ ತನ್ನ ರೂಪದಿಂದ ಇಟ್ಕೊಳ್ತಾನೆ ಅಂತ. ತಂದೆಯು ತನ್ನನ್ನೇ ಮಗನ ರೂಪದಿಂದ ಉಂಟು ಮಾಡಿಕೊಳ್ಳುತ್ತಾನೆ ಅಂತ. ಆದ್ದರಿಂದ ತಂದೆಗೆ ತಾತ ತಾತ ಅಂತ ಪ್ರಸಿದ್ಧಿ. ಪಿತೈವ ಪುತ್ರ ಇತಿ ಪುತ್ರೋಪಿ ತಾತ ಉಚ್ಯತೆ. ಅದು ತಂದೆಗೆ ತಾತ ಅಂತ ಅನ್ಬೋದು, ಮಗನಿಗೆ ಹೆಂಗಂದ್ಬಿಟ್ರೆ ತಾತ ಅಂತ ಹೇಳಿದ್ರೆ ತಂದೆಯೇ ಮಗನಾಗಿರೋದು, ತಂದೆಯ ಮಗನ ರೂಪದಿಂದ ಇರುತ್ತಾನಾದ್ರಿಂದ ಅವನ ಹೃದಯದಿಂದ ಬಂದವನು, ತಂದೆಯ ಹೃದಯದಿಂದ ಹುಟ್ಟಿದವನಾದ್ರಿಂದ ಪುತ್ರೋ ಹಿ ಹೃದಯ ತಸ್ಮಾದ್ ಲೋಕಾದ್ ಲೋಕನ್ನಾಭಿಕಾಮಯಂತೆ ಪುತ್ರೋ ಹಿ ಹೃದಯ. ಮಗ ಅಂದ್ರೆ
ಅಯ್ಯೋ ಆಳಪ್ಪೆ. ನಮ್ಮ ಅಣ್ಣಂಗೆ ರಾಸುಬ್ರಾಯ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು. ಅವರು ಮಕ್ಕಳನ್ನೆಲ್ಲ ತುಂಬಾ ಹೆದರ್ಸ್, ಅವ್ರ ಮಕ್ಕಳು ಇರಲಿಲ್ಲ, ಆ ಮಕ್ಕಳನ್ನೆಲ್ಲ ತುಂಬಾ ಹೆದರ್ಸೋದು ಹೊಡೆಯೋದೆಲ್ಲ ಮಾಡ್ತಿದ್ರು. ನಮ್ಮೂರಲ್ಲಿ ತುಂಬಾ ಕೆಲವು ಜನಕ್ಕೆ ಪಾಪ ಅವ್ರು ದೊಡ್ಡವರು, ಅವ್ರಿಗೆ ಏನು ಹೇಳಕ್ ಆಗ್ತಿಲ್ಲ, ಯಾಕೆ ಹೊಡಿತಾರೆ ಮಕ್ಕಳನ್ನೆಲ್ಲ, ಹಚ್ಕೊಂಡ್ಬಂದ್ಮೇಲೆ ಅಪ್ಪ ಹೊಡೆದ್ಬಿಟ್ಟು ಅಳ್ಕೊಂಡ್ಬಂದು ಹೇಳ್ತಿದ್ರು. ನಮ್ಮ ತಂದೆ ಒಂದು ಸಿಟ್ಟು ಬಂದ್ಬಿಡ್ತು, ನಮ್ಮ ಮಗನ್ ಮುಟ್ಬೇಡಪ್ಪ ನೀನು, ಬಹಳ ದೊಡ್ಡವನು, ಏನೋ ಮಗು ಅಲ್ಲ, ಮಗ ಹೊಳೆಗಾಲ ಹೋಗುದು ಏನಾದ್ರು ಮತ್ತೆ ನೀನು ಮುಟ್ಬೇಡ, ನನ್ನ ಮಗನ್ ಮುಟ್ಟಿ ನಾನು ಸುಮ್ಮನೆ ಇರಲ್ಲ ಅಂದ್ಬಿಟ್ಟು. ಆಯ್ತಪ್ಪ ನಮ್ಮ ಅಣ್ಣ ಹೋದಾಗ ಬಹಳ ದೊಡ್ಡವನಪ್ಪ, ನಿಮ್ಮ ಅಪ್ಪ ಹೇಳ್ಬಿಟ್ಟಿದ್ದಾರೆ, ಏನೋ ಮಾಡ್ಕೋಪ ಅಂತ. ಮಾರಾಯ ಹೊಡೆಯಲ್ಲ ಅಂತ ಹೆಜ್ಜೆ ಅಂತೆ. ಡೇಟ್ ಹೇಳ್ಬಿಟ್ರು, ಒಂದು ದಿನ ಬಂದು ಕಂಪ್ಲೇಂಟು, ಅಪ್ಪ ಅವ್ರು ಹೊಡಿತಾರೆ ಅಂತ. ಏನು ಒಂದ್ ದಿವಸ ಕೇಳಿದ್ರು, 2 ದಿವಸ ಕೇಳಿದ್ರು, ಸಿಟ್ಟು ಬಂದ್ಬಿಡ್ತು ಇವ್ರಿಗೆ. ನೀವ್ ಮುಟ್ಬೇಡ ನನ್ನ ಮಕ್ಕಳನ್ನ, ಏನೋ ಮಕ್ಕಳು ಶ್ರೇಷ್ಠರ ಮಕ್ಕಳು ಹೊಳೆಗಾಲ ಹೋಗ್ಲಿ, ನೀ ಮಾತ್ರ ಹೊಡಿಬೇಡ ಅಂದ್ಬಿಟ್ಟು. ಸರಿ ಅಂದ್ಬಿಟ್ರು, ಬೈಸ್ಕೊಂಡ್ರು, ದೊಡ್ಡವ್ರು ಬೈಸ್ಕೊಂಡ್ರು, ಮಕ್ಕಳ ಮುಂದೆ ಬೈಸ್ಕೊಂಡ್ಬಿಟ್ರು, ಎಲ್ಲರ ಮುಂದೆ ಬೈದ್ಬಿಟ್ರು ತಂದೆಯವರು, ಹೇಳ್ಬಿಟ್ರು. ಎಷ್ಟು ದಿವಸ ಸಹಿಸ್ಕೊಳ್ತಾರೆ, ತುಂಬಾ ಹೊಡೆದ ಯಾರು ಒಪ್ಕೊಳ್ತಾರೆ, ಕೆಟ್ಟ ಸ್ವಭಾವ ಮಕ್ಕಳು ಹೊಡೆಯೋದು, ಅಸಮಂಜ. ಹೌದು, ತಪ್ಪಪ್ಪ, ಹೊಡಿಬಾರ್ದು, ಅಸಮಂಜ ಹೋಗಿ ಕೊಡ್ಬಾರ್ದು, ಮಹಾತ್ಮ ಆ ವಿಷಯ ಬೇರೆ. ಅಮ್ಮಂಗೆ ಅಸಮಂಜ ಹೋಗಿ ಕೊಡ್ಬೇಡಿ, ಅಸಮಂಜ ಮಹಾತ್ಮ ಗುರುಗಳೇ, ಅವ್ನು ಬೇಕು ಅಂತ ಇದು ಮಾಡ್ಬಿಟ್ಟು ಅವ್ನು ಹೊಟ್ಟೋಕ್ ಮಾಡಿದ್ದವನು ಕರೆಕ್ಟು. ಸರಿ ನನಗೆ ಎಷ್ಟು ಬರ್ತಿದ್ದ ಮಕ್ಕಳನ್ನ ನಗಲು ನೋಡಿ ಚಪ್ಪ ತರ್ತಿದ್ದ ಅವನು. ಅಯ್ಯಪ್ಪ, ಹೀಗೂ ಉಂಟೆ. ಭಾಗ ಬಂದು ಹೇಳ್ಬೋದು, ರಾಮಾಯಣ ವಿಸ್ತಾರವಾಗಿದೆ ಕತೆ. ಆಗ್ಲಿ, ಒಟ್ಟು ಮೇಲೆ ತಂದೆಯೇ ಮಗನ ರೂಪದಿಂದ ಇರುತ್ತಾನಾದ್ರಿಂದ ಮಗನನ್ನು ತಾತ ಅಂತ ಅನ್ನಬಹುದು. ಆಯ್ತು, ಮಗನೂ ಅಲ್ಲಲ್ಲ ಇವನು ಅರ್ಜುನ. ಶಿಷ್ಯೋಪಿ ಪುತ್ರವತ್ ಇತಿ ಅಪುತ್ರೋಪಿ ತಾತ ಉಚ್ಯತೆ. ತಂದೆನಾನ ತಂದೆ ಅಲ್ಲ, ಮಗ ಅಂತ ನೋಡೋಣ ಮಗನೂ ಅಲ್ಲ, ಎಂತ ತಾತ ಅನ್ಬಿಟ್ನಲ್ಲ. ಶಿಷ್ಯ ತಾನೆ, ಶಿಷ್ಯನು ಪುತ್ರನಂತೆಯೇ, ಶಿಷ್ಯನಿಗೂ ಪುತ್ರನಿಗೂ ಭೇದ ಇಲ್ಲ. ಯೇಷು ಪುತ್ರವತ್ತೇಶು ವರ್ತೇತ, ಆ ಪ್ರಥಮ ಧರ್ಮಸೂತ್ರ. ಮಕ್ಕಳಂತೆ ಇರಬೇಕು ಶಿಷ್ಯರ ವಿಷಯದಲ್ಲಿ, ಅಷ್ಟು ಪ್ರೇಮ ಇಟ್ಕೋಬೇಕು ಅಂತಿದೆಯಲ್ಲ. ಹಾಗಾದ್ರಿಂದ ಶಿಷ್ಯನನ್ನು ಕೂಡ ತಾತ ಅಂತ ಕರಿಬಹುದು. ಅಪುತ್ರನಾಗಿದ್ರು ಪುತ್ರನಂತೆ ಆಗಿ ತಾತ ಅಂತ ಹೇಳಿ ಈ ರೀತಿ ಪರಮಾತ್ಮ ಅವನನ್ನು ಸಂಬೋಧನೆ ಮಾಡಿದ್ದಾನೆ. ತಾತ, ಅಯ್ಯ ಮಗನೇ ಅರ್ಜುನ, ಹಾಳ ಹೋಗಲ್ಲ ಕಣೋ, ಒಳ್ಳೆ ಕೆಲಸ ಮಾಡಿದ್ರೆ ಹಿಂದೂ ಹಾಳಾಗ್ತಾನೆ, ಅವನು ಖಂಡಿತ ದುರ್ಗತಿಯನ್ನು ಪಡೆಯಲಾರ ಅವನು. ಸರಿ, ದುರ್ಗತಿ ಪಡೆಯಲ್ಲ ಅಂತ ಏನಾಗ್ತಾನೆ ಹೇಳೋ. ಕಿಂಚು ಅಸ್ಯ ಭವತಿ, ಆದರೆ ಇದು ಅವನಿಗೆ ಆಗತ್ತೆ. ಏನಾಗತ್ತೆ? ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮದಾಂಗೇಃ ಯೋಗಭ್ರಷ್ಟೋಭಿಜಾಯತೆ. पुण्यकृतान् लोकान् विदित्वा शाश्वतीः समाः शुचीनां श्रीमतां ज्ञेये योगभ्रष्टः अभिजायते. ಪುಣ್ಯಕೃತಾಂ ದ್ವಿತೀಯ, ಕೃತಾಂ ಕೃತೆ ಕೃತ, ಯಾಕೆ ದ್ವಿತೀಯ ಅಂತ ಗೊತ್ತಿಲ್ಲ. ಪುಣ್ಯಕೃತಾಂ ಪುಣ್ಯಕೃತ ಪುಣ್ಯಕೃತೆ ಪುಣ್ಯಕೃತ ಪುಣ್ಯಕೃತಾಂ ದ್ವಿತೀಯ ಹಂಗೆ. ದ್ವಿತೀಯ ಗಮ್ಯ ಏನು? ಲೋಕಾನ್ ಶೇಟ್, ಇದು ದ್ವಿತೀಯ ಬಹುವಚನ ಇದೆ, ಇದು ಏಕವಚನ ಇದೆ. ದ್ವಿತೀಯ ಅಲ್ಲ, ಇದು ಷಷ್ಠಿ ಬಹುವಚನ. ಬೇಕು ಅಂತ ಪುಣ್ಯಕೃತಾಲ್ ಮಾಡ್ಕೊಂಡು ನಾಮ್ ದ್ವಿತೀಯ ಮಾಡ್ಕೊಳ್ತೀಯ ಅಂತ ಭ್ರಾಂತಿ ಇದೆ. ಪುಣ್ಯಕೃತಾಂ ಅದು ಪುಣ್ಯಕೃತ್, ಪುಣ್ಯಕೃತೋ ಪುಣ್ಯಕೃತ ಪುಣ್ಯಕೃತ ಪುಣ್ಯಕೃತೋ ಯಾವ ಭಕ್ತೆ. ಯಾವ ದ್ವಿತೀಯ ಏಕವಚನ ಅಲ್ಲ, ಸ್ತ್ರೀಲಿಂಗ ಅಲ್ಲ, ಪುಲ್ಲಿಂಗ, ಷಷ್ಠಿ ಬಹುವಚನ. ರಿಮೆಂಬರ್ ಇಟ್. ಮಾಡಿದವರ ಲೋಕಾನ್, ಲೋಕಗಳನ್ನ, ವಿಶೇಷಣ ಅಲ್ಲ. ಪುಣ್ಯವನ್ನು ಮಾಡಿದವರು ಇದಾರಲ್ಲ, ಅವ್ರು ಯಾವ ಲೋಕವನ್ನ, ಪುಣ್ಯವನ್ನು ಮಾಡಿದವರು ಯಾರು? ಅಶ್ವಮೇಧಾದಿ ಯಜ್ಞ ಮಾಡಿದ್ರು ಅಂತ ಶಂಕರಾಚಾರ್ಯರು. ಬರೀ ಯಜ್ಞೋತ್ಸವ ಅಲ್ಲ, ಏನ್ ಹೇಳ ಮುಂದೆ ಪುಣ್ಯಕೃತ ಏನ್ ಮಾಡಿದಾರೆ ಶಂಕರಾಚಾರ್ಯರು? ಅಶ್ವಮೇಧಾದಿ ಯಾಜಿನ ದೇವಾನಾಮೇವ ಅಯನೇನೈತಿ
ಪ್ರಾಜಾಪತ್ಯೇ ನೈವ ಯಜ್ಞೇನ ಯಜತೆ ಕಾಮಪ್ರೇಣ ಅಪುನರ್ಮಾರಮೇವ ಗಚ್ಚತಿ. ವಿಶ್ವಮೇಧಕ್ಕೆ ಹೇಳಿದ್ರು. ವಿಶ್ವಮೇಧ ಆದ್ರೂ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ. ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಇವ್ರು ಅಂತ ಇದ್ದಾರೆ. ಏನು ಬೇಡ, ಭಗವಂತನಿಗಾಗಿ ಮುಡುಪಾಗಿಟ್ಟ ಜೀವನವನ್ನ ನನಗೆ ನೀನೇ ಗತಿ, ನೀನೇ ನನ್ ಸರ್ವಸ್ವ, ನಿನ್ನ ಹೊಸ ನನ್ಗೆ ಏನೂ ಬೇಡ ಅನ್ನುವಂತ ದೃಢ ನಿಶ್ಚಯ ಮಾಡ್ಕೊಂಡು ಆ ಒಂದು ಚಿಂತನೆ ಇದ್ದು ಬಿಟ್ಟ ಅಂದ್ರೆ ಯಾರೇ ಆಗ್ಲಿ, ಹೆಂಗಸಾಗ್ಲಿ ಗಂಡಸಾಗ್ಲಿ ಸನ್ಯಾಸಿ ಇನ್ನೊಬ್ಬರಾಗ್ಲಿ ಮೇಸರಿ ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತಾನೆ. ಭಾವಲೋಕ ನೋಡಿ. ಏನೇ ಆಗಿಲ್ಲ, ಮುಂಚೆ ಸಂಜಾನೆ ಮಾಡಿಲ್ಲ, ಎಷ್ಟೋ ವರ್ಷ ವೇದಾಧ್ಯಯನವೇ ಮಾಡಿಲ್ಲ, ಬೇಡ. ಅವನು ಅಪಿಚೇ ಸುದುರಾಚಾರೋ ಭಜತೆ ಬಾ ಮನನ್ಯ ಬಾ. ದುರಾಚಾರ ಆಗಿ ಏನೇ ಆಗಿದ್ರು, ನಿನ್ನಿಂದಲೇ ತಪ್ಪಾಗಿ ಭಗವಂತ, ನಾನು ನಡ್ಕೊಂಡು ಸರಿಯಾಗ್ಲಿಲ್ಲ, ಇನ್ನು ಮುಂದೆ ನನಗೆ ನೀನೇ ಗತಿ, ನೀನೇ ಸರ್ವಸ್ವ, ನಿನ್ನ ಚಿಂತನೆಯಲ್ಲೇ ನಿನ್ನ ಅನುಸಂಧಾನ ಇರ್ತೀನಿ ಸಂಕಲ್ಪ ಮಾಡಿ ದೃಢ ಮಾಡ್ಕೊಂಡು ಅದರಲ್ಲೇ ಇದ್ಬಿಟ್ಟ ಅಂದ್ರೆ ತಗ ಎಲ್ಲಿ ಹೊಟ್ಟೋಗ್ತೇನೆ ಗೊತ್ತಾ? ಬ್ರಹ್ಮಲೋಕ ಹೊಟ್ಟೋಗ್ತಾನೆ ಅಂತ ಇದ್ದಾನೆ. ಪುಣ್ಯವಂತರು ಮಾಡಿದಂತಹ ಲೋಕವನ್ನ ಹೋಗಿ ಉಷಿತ್ವ, ಅಲ್ಲಿ ಶಾಶ್ವತಿ ಸಮಾಹ, ಕಲ್ಪದವರೆಗೆ, ಒಂದೆರಡು ದಿವಸ ಅಲ್ಲ, ಅನೇಕ ಕಲ್ಪದವರೆಗೆ ಬ್ರಹ್ಮಲೋಕದಲ್ಲಿದ್ದು ದಿವ್ಯವಾದಂತಹ ಇಂದ್ರಾದಿಗಳಿಗೂ ಇಳಿದಂತಹ ಭೋಗ ಅನುಭವಿಸ್ತಾನೆ. ಅಷ್ಟೇ ಅಲ್ಲ, ಅಷ್ಟೇ ಮುಗಿಯೋದು ಇಲ್ಲ. ಮತ್ತೆ ಶುಚೀನಾಂ ಶ್ರೀಮದಾಂಗೆ ಯೋಗ, ಆಮೇಲೆ ಇನ್ಕ್ಲೂಡ್ ಆಗ್ಬಿಡುತ್ತೆ ಅದು. ಅಲ್ಲೇ ಜ್ಞಾನ ಮುಕ್ತ ಅದೊಂದು ತರಹ. ಇಲ್ಲಿ ಬಂದು ಇಲ್ಲಿ ಈ ಜನ್ಮ ಆಗುತ್ತೆ, ಅದೇ ಜನ್ಮ ಆಗಲ್ಲ. ಯೋಗ ಭ್ರಷ್ಟಾಗಿ ಬ್ರಹ್ಮಲೋಕಕ್ಕೆ ಹೋದ, ಅಲ್ಲಿ ತತ್ವ ವಿಚಾರ ಮಾಡಿ ತತ್ವಜ್ಞಾನ ಮಾಡ್ಕೊಂಡ ಅಂದ್ರೆ ಅಲ್ಲಿ ತತ್ವಜ್ಞಾನ ಆಗಲ್ಲ ಅನ್ಕೊಳ್ಳಿ, ಅಲ್ಲಿ ಭೋಗ ಮುಗಿಸ್ಕೊಂಡೇ ಇದ್ದ. ಆದ್ರೂ ಇದು ಶಕ್ತಿ ಮುಗಿದಿಲ್ಲ. ಇಲ್ಲಿ ಬಂದು ಶುಚಿ, ಒಳ್ಳೆ ಶುಚಿ, ಒಂದು ಆಚಾರ ಸಂಪನ್ನರಾಗಿರುವ ಶ್ರೀಮಂತರು, ಒಳ್ಳೆ ದುಡ್ಡು ಇರ್ತಕ್ಕ. ನಮ್ಗೆ 77ನೇ ಇಸವಿ 78ನೇ ಇಸವಿಯಲ್ಲಿ ನಾನು ಗೀತಾ ಭಾಷೆ ಪಾಠ ಮಾಡಿದ್ರೆ ನಮ್ ಸುಬ್ಬಾಷ ಗುರುಗಳೇ ಮರೇ ನಿಮ್ಗೆ 2ನೇ ಲೈನ್ ನಿಂದು ಹಾಗೆ ಶುಚಿ, ನಾನು ಒಳ್ಳೆ ತಂದೆ ಒಳ್ಳೆ ಶ್ರೀಮಂತರು, ಒಳ್ಳೆ ಅನುಕೂಲಸ್ಥರು, ಒಳ್ಳೆ ಇದು ಅಂತವಲ್ಲಿ ಹುಟ್ಟಿದೀಯ ನೀನು, ಹಾಗೆ ನನ್ಗೆ ತಮಾಷೆ ಮಾಡ್ತಿದ್ದ ಅವರು. ನಮ್ದೆಲ್ಲ ಶ್ರೀಮಂತಿಗೆಲ್ಲ ಗುರುಗಳೇ, ನಮ್ದು ಏನಿಲ್ಲ ಹಾಗೆ. ಆ ಊರಿಗೆಲ್ಲ ಸೌಕಾರ ಪಡೆಯುವ ತುಂಬ ಚೆನ್ನಾಗಿ ಅನುಕೂಲ ಇದ್ದೀರಿ, 15 ಎಕರೆ ತೋಟ ಅಂದ್ರೆ ಏನ್ ಸುಮ್ಮಿನಪ್ಪ ಹಾಗೆ. ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟ ಅಭಿಜಾಯತೆ ಅಥವಾ ಯೋಗಿ ಅನ್ನೋ ಸ್ವಾಮಿಗಳು. ಇನ್ನು ಶ್ಲೋಕ ನಮ್ಮ ಸ್ವಾಮಿಗಳು ದರಿದ್ರಾಣ ಅಂಕುದ ಅಸವಾನಕ್ಕೆ ಭಾಷೆ ಬರೀತಾರೆ. ಯೋಗ ಮಾರ್ಗೇ ಪ್ರವೃತ್ತಃ ಸನ್ಯಾಸಿ ಸಾಮರ್ಥ್ಯಾತ್ ಪ್ರಾಪ್ಯ ಗತ್ವಾ ಪುಣ್ಯಕೃತಾಂ ವಿಷಮೇಧಾದಿ ಯಾಜಿನಾಂ ಲೋಕಾನ್ ತತ್ತ ಉಷಿತ್ವಾ ವಾಸಮನುಭೂಯ ಶಾಶ್ವತಿ ನಿತ್ಯಾ ಸಮಾಹ ಸಂವತ್ಸರಾನ್ ತದ್ಭೋಗಕ್ಷಯೇ ಶುಚೀನಾಂ ಸೋಕ್ತ ಕಾರಣಾಂ ಶ್ರೀಮತಾಂ ವಿಭೂತಿಮತಾಂ ಗೇಹೇ ಗೃಹೇ ಯೋಗ ಭ್ರಷ್ಟ ಅಭಿಜಾಯತೆ. ಯೋಗ ಮಾರ್ಗದಲ್ಲಿ ತೊಡಗಿಸಿಕೊಂಡವನು, ಅದು ನಿಧಿಧ್ಯಾಸನ ಮಾರ್ಗ, 6ನೇ ಅಧ್ಯಾಯ ಮಾರ್ಗ ಇದೆಯಲ್ಲ, ಅಧ್ಯಾತ್ಮ ಯೋಗ, ಆತ್ಮಚಿಂತನೆ ಮಾಡುವಂತಹ ಯೋಗ ಮಾರ್ಗ, ತನ್ನ ಮನಸ್ಸಂತ ಕೇಳಿಮ್ಮ. ಈಗ ಸ್ವರ್ಗಲೋಕಕ್ಕೆ ಹೋಗ್ತಾರಲ್ಲ ಗುರುಗಳೇ, ಅಲ್ಲೇ ಜ್ಞಾನ ಪಡ್ಕೊಂಡು ಅದು ಹೆಂಗ್ ಡಿಟರ್ಮಿನೇಷನ್, ಅದ್ ಹೆಂಗ್ ಡಿಟರ್ಮಿನ್ ಆಗುತ್ತೆ? ಮತ್ತೆ ವಾಪಸ್ ಬರ್ಬೇಕು, ಸ್ವಲ್ಪ ಜನ ಅಲ್ಲಿಂದಾನೇ ಜ್ಞಾನ ಅಲ್ಲಿ ಪುಣ್ಯ ಮಾತ್ರ ಇದಾಗೋದಲ್ವಾ? ಅಲ್ಲೇನು ಮತ್ತೆ ಅಕ್ಯುಮುಲೇಷನ್ ಇರಲ್ಲ ಪುಣ್ಯ ಪಾಪ ಅಲ್ಲಿ. ಈ ಪುಣ್ಯ ಅಷ್ಟು ದೊಡ್ಡದಾದ್ರಿಂದ ಎಷ್ಟೋ ಭಾಗದ ಪುಣ್ಯವನ್ನ ಬ್ರಹ್ಮಲೋಕದಲ್ಲಿ ಭೋಗ ಅನುಭವಿಸ್ತಾನೆ. ಆದ್ರೆ ಪುಣ್ಯ ಮುಗಿಯೋದೇ ಇಲ್ಲ. ಈ ಪುಣ್ಯ ಅನಂತ ಪುಣ್ಯವಾದ್ರಿಂದ ಇನ್ನು ಅವಶಿಷ್ಟವಾದ ಪುಣ್ಯದ ಫಲದಿಂದ ಯೋಗ ಭ್ರಷ್ಟರಲ್ಲಿ ಹೋಗ್ತಾರೆ. ಅಲ್ಲ, ಅಲ್ಲೇ ಮುಗಿಸ್ಕೋಬಹುದ? ಸ್ವಲ್ಪ ಜನ ಅಲ್ಲೇ ಮುಗಿಸ್ಕೋತಾರಲ್ವಾ, ಅಲ್ಲೇ ಜ್ಞಾನ. ಬೇರೆ ಕರ್ಮಿಗಳಿಗೆ ಹಾಗೆ ಚಂದ್ರಮಂಡಲ ಕತ್ತೋತಾರಲ್ಲ, ಅಗ್ನೋತ್ತಾಗಿ ಮಾಡುವವರು, ಅವರು ಆ ಕರ್ಮವನ್ನು ಅಲ್ಲೇ ಮುಗಿಸ್ಬಿಡ್ತಾರೆ. ಇಲ್ಲ ಅಂತ ಇದ್ದೀರಾ? ಈ ಧ್ಯಾನ ಯೋಗಿಯ ಪುಣ್ಯ ಮುಗಿಯೋದೇ ಇಲ್ಲ, ಅದು ಅನಂತ ಪುಣ್ಯ. 1000 ಹಂಡೆ, ಒಂದು ಹಂಡೆ ಅಲ್ಲ, ಅವ್ರಿಗೆ 1-2 ಹಂಡೆ ಆದ್ರೆ 1000 ಹಂಡೆ ತುಂಬಿಡ್ತಾನೆ ಪುಣ್ಯವನ್ನ. ತುಂಬಾ ಪುಣ್ಯ ಪಡ್ಕೊಂಡ್ರು ಕಷ್ಟ. 400-500 ಹಂಡೆ ಪುಣ್ಯ ಅಲ್ಲಿ ಬ್ರಹ್ಮಲೋಕ ಅನುಭವಿಸ್ತಾನೆ. ಇನ್ನು 400-500 ಹಂಡೆ ಇಲ್ಲೇ ಇರುತ್ತೆ, ಅಲ್ಲಿ ಬರ್ತಾನೆ, ಅಲ್ಲಿ ತಗೊಂಡು ಇಲ್ಲಿ ಶುಚಿನಾಂ ಶ್ರೀಮದಾಂಗೆ ಅಂತಾರೆ. ಭಾರಿ ಪುಣ್ಯ ರಾಶಿ ಅದು. ಯಾಕೆಂದ್ರೆ ಸಾಲಿಡ್ ಪುಣ್ಯ ಇಲ್ಲಿ, ಆತ್ಮಚಿಂತನೆ ಬಿಟ್ಟು ಬೇರೆ ಚಿಂತನೆ ಮಾಡೋದಲ್ಲ, ಬೇರೆ ವಿಚಾರ ಇಲ್ಲವಲ್ಲ. ಹಾಗಾಗಿ ಪುಣ್ಯ ಮೂರ್ತಿ ಇವನು. ಹಾಗಾಗಿ
ತತ್ವಜ್ಞಾನ 90% ಆಗತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಎಷ್ಟು ಮೇಲೆ ಮನುಷ್ಯ ಹುಟ್ಟಿ ತತ್ವಜ್ಞಾನ ಪಡ್ಕೋಬಹುದು, ಇಲ್ಲ ಬ್ರಹ್ಮಲೋಕ ಅಂತ ಉತ್ತಮಲೋಕಕ್ಕೆ ಹೋಗಿ ಅಲ್ಲಿ ಅನುಭವಿಸಿ ಅಲ್ಲೂ ಪಡ್ಕೋಬಹುದು. ಅಲ್ಲ ಇಲ್ಲ ಇಲ್ಲಿ ಬಂದಾದ್ರೂ ಆಗುತ್ತೆ. ಯಾವತ್ತಿಗೂ ಯೋಗ ಮಾರ್ಗ ಹಾಳ ಹೋಗಲ್ಲ ಅಂತ ಇಂದು ಮತ್ತೆ ಚಪ್ಪು ಬಿಟ್ಟು ಇನ್ನೇನೋ ಫಲ ಆಯ್ತು ಅಂತ ಆಗೋದೇ ಇಲ್ಲ. ಈ ಯೋಗ ಮಾರ್ಗಕ್ಕೆ ಇಂಥ ಕೇಳಿಮ ಪದ್ಮಜ ಕೇಳಮ್ಮ. ಅಂದ್ರೆ ಯೋಗ ಭ್ರಷ್ಟ ಅಂತಂದ್ರೆ ತನ್ನ ಪುಣ್ಯ ಅಷ್ಟು ನಷ್ಟ ಮಾಡ್ಕೊಂಡೆ ಈ ಕಡೆ ಮತ್ತೆ ಬರ್ಬೇಕಲ್ವ ಗುರುಳೆ ಅವನು? ಅಲ್ಲ, ಯೋಗ ಭ್ರಷ್ಟ ಇಲ್ಲಿ ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ತತ್ವಜ್ಞಾನವಾಗದೆ ಸತ್ತು ಹೋದವನು ಯೋಗ ಭ್ರಷ್ಟ. ಅವನು ಸತ್ತು ಹೋದವನು ಏನಾಗ್ತಾನೆ ಅಂತ ಅವನ ಗತಿ. ಅವನು ಪುಣ್ಯಲೋಕಕ್ಕೆ ಹೋಗ್ತಾನೆ. ಒಂದು ಪುಣ್ಯಲೋಕಕ್ಕೆ ಹೋಗ್ಬಿಟ್ರು, ಪುಣ್ಯಲೋಕ ಅಲ್ಲೇ ತತ್ವಜ್ಞಾನ ಆಗಿ ಮುಕ್ತನಾದ್ರೆ ಮತ್ತೆ ಬರಲ್ಲ. ತತ್ವಜ್ಞಾನವಾಗದೆ ಹೋದ್ರು ಭೋಗವನ್ನು ಅನುಭವಿಸಿ ಮತ್ತೆ ಇಲ್ಲಿ ಉತ್ತಮ ಜನ್ಮದಲ್ಲೇ ಉತ್ತಮ ಕುಲದಲ್ಲಿಯೇ ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಯೋಗ ಮಾರ್ಗ ಮುಂದುವರಿಸ್ತಾನೆ. ಅಂದ್ರೆ ವಿದೇಹ ಮುಕ್ತಿ ಅಂದ್ರೆ ಹೆಂಗೆ ಗುರುಗಳೇ? ಆ ಈಗ ವಿದೇಹ ಮುಕ್ತಿ ಪಡೆಯೋದು ಅಂದ್ರೆ ಹಿಂಗೆ ಬ್ರಹ್ಮಲೋಕಕ್ಕೆ ಹೋಗೋದು ಅಂತ ಲೆಕ್ಕನ ಹೇಗೆ ಗುರುಗಳೇ ಅದು? ಅಲ್ಲ, ವಿದೇಹ ಮುಕ್ತಿ ಅಂದ್ರೆ ತತ್ವಜ್ಞಾನಿ ದೇಹ ಬಿಟ್ಟ ಮೇಲೆ ಮತ್ತೆ ಜನ್ಮಾಂತರ ತಗೊಳ್ಳೋದ ಅನ್ನೋದು ಅದು ವಿದೇಹ ಮುಕ್ತಿ ಅಷ್ಟೇ. ತತ್ವಜ್ಞಾನಿ ಹೋಗೋದು. ಬ್ರಹ್ಮಲೋಕದ ಮುಕ್ತಿ ಹೋಗೋದು ಕ್ರಮ ಮುಕ್ತಿ. ಅದು ಕ್ರಮ ಮುಕ್ತಿ. ಬ್ರಹ್ಮಲೋಕದಲ್ಲಿ ಇಲ್ಲಿ ಮುಕ್ತಿ ಆಗದೇನೆ ಪುಣ್ಯ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ವಿಚಾರ ಮಾಡಿ ಮುಕ್ತನಾಗೋದು ಕ್ರಮಮುಕ್ತಿ. ಅದೇ ಅಲ್ಲಿದ್ದಾಗ ಅವನು ಸಜ್ಜ ಮುಕ್ತಿ. ಅದು ಅಲ್ಲಿ ಅವನಿಗೆ ತತ್ವಜ್ಞಾನ ಆದ್ಮೇಲೆ ಮೋಕ್ಷ. ಇಲ್ಲಿಂದ ಹೇಳುವಾಗ ಅಲ್ಲಿ ಹೋಗಿ ಮುಕ್ತಿ ಪಡ್ಕೊಂಡಾಗ ಕ್ರಮಮುಕ್ತಿ ಅಂತ ಹೇಳ್ತೀವಿ ಅಷ್ಟೇ. ಯಾವ ಜನ್ಮದಲ್ಲಿ ತತ್ವಜ್ಞಾನ ಆದ್ರೂ ಅಲ್ಲಿ ಸಜ್ಜ ಮುಕ್ತಿ ಆದ ಅವನಿಗೆ. ಜ್ಞಾನ ಆದ ಕೂಡ ಮೋಕ್ಷ ಆಗ್ತಾನೆ. ಜ್ಞಾನ ಸಮಕಾಲದಲ್ಲೇ ಮೋಕ್ಷ ಆಗೋದು. ಜ್ಞಾನಕ್ಕೂ ಮೋಕ್ಷಕ್ಕೂ ಇದಿಲ್ಲ. ಒಂದು ಶೈಲಜ ತಕೊಳ್ಳಿ ಮಾ. ಗುರುಗಳೇ, ಇಲ್ಲಿ ತಾವು ಹೇಳ್ತಾ ಇರೋದು ಯೋಗ ಭ್ರಷ್ಟನು ಇಲ್ಲಿ ತತ್ವಜ್ಞಾನ ಆಗದೆ ಇದ್ರೆ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಪುಣ್ಯ ಫಲಗಳು ಖರ್ಚಾದ್ಮೇಲೆ ಯೋಗ ಭ್ರಷ್ಟನಾಗೆ ಹುಟ್ಟುತ್ತಾರ? ಹೌದು. ಯೋಗ ಯೋಗಿಯ ಭಟ್ಟ ಹುಟ್ಟಲ್ಲ, ಯೋಗಿಯ ಹುಡ್ತಾನೆ. ಯೋಗಿಯ ಹುಡ್ತಾನೆ. ಯೋಗಿಯ ಕುಲದಲ್ಲಿ ಯೋಗ ಮಾರ್ಗದಲ್ಲಿ ಹೋಗುವನ ಹುಡ್ತಾನೆ. ಸೊ ಇನ್ನೊಂದು ಚಾನ್ಸ್ ಸಿಗುತ್ತೆ. ಯೋಗ ಭ್ರಷ್ಟನಾಗ ಹುಟ್ಟೋದಿಲ್ಲ. ಯೋಗಿಯ ಕುಲದಲ್ಲಿ ಯೋಗವನ್ನು ಅನುಸರಣೆ ಮಾಡುವ ಮಾರ್ಗದಲ್ಲಿ ಹುಡ್ತಾನೆ. ಸ್ವರ್ಗಕ್ಕೆ ಇಂದ್ರಲೋಕಕ್ಕೆ ಹೋಗಲ್ಲ ಅವನು. ಗೊತ್ತಾಯ್ತು. ಬ್ರಹ್ಮಲೋಕಕ್ಕೆ ಹೋಗೋದು. ಸೊ ಯೋಗ ಭ್ರಷ್ಟನಾದ್ದರಿಂದ ಯೋಗಿಯಾಗಿ ಹುಟ್ಟುತ್ತಾನೆ. ಯೋಗ ಭ್ರಷ್ಟನಾಗಿ ಪುಣ್ಯಲೋಕಕ್ಕೆ ಹೋಗಿ ಪುಣ್ಯಲೋಕದಲ್ಲಿ ತತ್ವಜ್ಞಾನ ಪಡ್ಕೊಂಡ್ರು ಸರಿ, ಅಲ್ಲಿ ಮುಕ್ತ ಬಿಡ್ತಾನೆ. ಆಗದೆ ಹೋದರೆ ಇಲ್ಲಿ ಯೋಗಿಗಳ ಕುಲದಲ್ಲಿ ಹುಟ್ಟಿ ಯೋಗ ಮಾರ್ಗ ಮುಂದುವರಿಸ್ತಾನೆ. ನಮಸ್ಕಾರ. ಮಾರ್ಗ ತೊಡಗಿದವನು ಯೋಗ ತೊಡಗಿದ ಯಾರು ಅಂದ್ರೆ ಸಾಮರ್ಥ್ಯ ಸನ್ಯಾಸಿ ಭಾಷ್ಯಕಾರರು. ಇವನು ಯಾಕೆಂದ್ರೆ ಫುಲ್ ಡಿವೋಟ್ ಆಗೋದು ಇವನೇ. ಪಾರ್ಷಿಯಲಿ ಡಿವೋಟ್ ಆಗೋದು ಗೃಹಸ್ಥರು, ಬ್ರಹ್ಮಚಾರಿ, ವಾನಪ್ರಸ್ಥರು. 24 ಗಂಟೆಯಲ್ಲಿ ಇದಕ್ಕಾಗಿ ತನ್ನ ಜೀವನ ಮುಡುಪಾಗಿಡೋ ಸನ್ಯಾಸಿ. ಅಂದ್ರೆ ಪ್ರಾಬಬಿಲಿಟಿ ಜಾಸ್ತಿ ಇವನಿಗೆ ಮುಕ್ತನಾಗೋದಕ್ಕೆ, ಜ್ಞಾನವಾಗೋದಕ್ಕೆ. ಅಕಸ್ಮಾತ್ ಜ್ಞಾನವಾಗದೆ ಹೋದ್ರು ಉತ್ತರಕ್ಕೆ ಹೋಗ್ತಾನೆ. ಅಂದ್ರೆ ಸನ್ಯಾಸಿ ಅನ್ನೋ ಶಬ್ದಕ್ಕೆ ಅರ್ಥ ನಾವು ಯಾವುದೋ ಒಂದು ಜನಾಂಗಕ್ಕೆ ಕೆಲವೇ ಜನಕ್ಕೆ ಸೀಮಿತ ಅನ್ಕೋಬೇಡಿ. ಇದೇ ಬೇಕು ಅಂತ ಮುಡುಪಾಗಿ ಜೀವನವನ್ನು ಇಟ್ಕೊಂಡು ಯಾರು ಪ್ರಯತ್ನ ಪಡ್ತಾರೋ ಅವರೆಲ್ಲ ಸನ್ಯಾಸಿಗಳು ಅಂತ ಹೇಳ್ಬೇಕು. ಇದಕ್ಕೆ ಹೆಂಗಸರು ಆಗ್ಬೋದು, ಇತರರು ಎಲ್ಲರಿಗೂ ಕೂಡ ಈ ಚಿಂತನೆಗೆ ಅವಕಾಶ ಉಂಟು. ನಿರಂತರವಾಗಿ ಮಾಡ್ಬೇಕು ಚಿಂತನೆ ಅನ್ನೋದೇ ಈ ನಡವಳಿಕೆಯ ಈ ಆಶ್ರಮದ ಮುಖ್ಯ ಇದು ಕುರುಹು ಚಿಹ್ನೆ. ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಸರ್ವದಾ ಆತ್ಮಚಿಂತನೆ, ಆತ್ಮಾನುಸಂಧಾನ ಮಾಡ್ತಾನೇ ಇರ್ಬೇಕು. ಹಾಗೆ ಮಾಡ್ತಾ ಇದ್ದವ್ರು ಯಾರಾದ್ರೂ ಸರಿ, ಅವನನ್ನೇ ಸನ್ಯಾಸಿ ಅಂತ ಭಾಷೆಗಳ ಪುಣ್ಯಕೃತ. ಆಮೇಲೆ ಅಶ್ವಮೇಧಾದಿ ಯಾಜನ, ಅಶ್ವಮೇಧವೇ ಮುಂತಾದ ಯಾಗವನ್ನು ಮಾಡಿದವರಾದ ಪುಣ್ಯಾತ್ಮರುಗಳ ಲೋಕವನ್ನ, ಬ್ರಹ್ಮಲೋಕವನ್ನ ಪಡೆದು ಅಲ್ಲಿ ಉಷಿತ್ವ ವಾಸವಾಗಿ ವಾಶಂ ಅನುಭವ, ಅಲ್ಲಿ ವಾಸವನ್ನು ಅನುಭವಿಸಿದ ಅಲ್ಲಿನ ದಿವ್ಯವಾದ ಅಪ್ರಾಕೃತವಾದಂತಹ ರೋಗಗಳನ್ನ ಅಲ್ಲಿ ಬರೀ ತತ್ವಜ್ಞಾನಿಗಳ ಹುಟ್ಟಾದ ಬ್ರಹ್ಮಲೋಕ ಅಂದ್ರೆ ಸನಕ ಸನಂದರಾದಿಗಳು ಎಲ್ಲ ತತ್ವಜ್ಞಾನಗಳೇ ಇರೋ ಲೋಕ. ತತ್ವಜ್ಞಾನ ಲೋಕ ತತ್ವಜ್ಞಾನ ಆಗದೆ ಬೇರೆ ಅವಕಾಶವೇ ಇಲ್ಲ. ಹಾಗೆ ಆಗುತ್ತೆ. ಈ ಛಾಯಾತಪಯೋಲ್ಲ ಬ್ರಹ್ಮಲೋಕೆ ಅಂತ ಹೇಳಿದ್ಮೇಲೆ ಅಷ್ಟು ಸ್ವಚ್ಛವಾದ ಅಂತಃಕರಣ. ಎಷ್ಟು ಒಳ್ಳೆ ಬೆಲ್ಜಿಯಂ ಕನ್ನಡಿ ಇದ್ದಂಗೆ ಇರುತ್ತೆ ಅಂತಃಕರಣ. ಅಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ. ಬೆಲ್ಜಿಯಂ ಕನ್ನಡಿ ಭಾರಿ ಕ್ಲಿಯರ್ ಅಂತೆ, ಕ್ಲಾರಿಟಿ. ಹೌದಾ? ಇದು ಮಿರರು ಭಾರಿ ಕ್ಲಾರಿಟಿ ಇದೆ. ಬೆಲ್ಜಿಯಂ ಇದು ಡೈಮಂಡ್ ಸಿಗತ್ತಾ? ನೀವು ಮಾಡ್ತಿದ್ರಾ? ಭಗವಂತ ಒಬ್ಬ ಸಾಕ್ತಿದ್ದ, ಯಾರು ಬೇಡ.
ಅಲ್ಲಿ ವಾಸವನ್ನು ಅನುಭವಿಸಿ ಶಾಶ್ವತಿ ನಿತ್ಯವಾಗಿ ಎಂದೆಂದಿಗೂ ಪರ್ಮನೆಂಟ್ ಆಗಿ ಅಲ್ಲಿ ಇದ್ದು ಬಹಳ ಸಂವತ್ಸರ ಇದ್ದು ಆಮೇಲೆ ಅಲ್ಲಿನ ಲೋಕ ಮುಗಿದೋದ್ಮೇಲೆ ಆ ಭೋಗಕ್ಷಯವಾದ ಮೇಲೆ ಮತ್ತೆ ಇನ್ನೊಂದು ಕಲ್ಪದಲ್ಲಿ ಸೃಷ್ಟಿ ಆಗುತ್ತಲ್ಲ, ಆ ಸೃಷ್ಟಿ ಆದ್ಮೇಲೆ ಒಳ್ಳೆ ಯೋಗಿಗಳು, ಅಧ್ಯಾತ್ಮ ವಿಚಾರ ಸಂಪನ್ನರು, ನಿವೃತ್ತಿ ನಿಷ್ಠರು, ಬಹಳ ಆಚಾರವಂತರು, ಬಹಳ ವಿದ್ಯಾವಂತರಾಗಿರ್ತಕ್ಕಂತಹ ಕುಲ, ಆ ಮನೆತನ ಅಲ್ಲಿ ಹುಡ್ತಾನೆ. ಅಲ್ಲಿ ಹುಟ್ಟೋದು ಬಹಳ ಪುಣ್ಯ ಇರ್ಬೇಕು. ನಮ್ ಕುಮಾರ ಹೇಳ್ತಿದ್ದ, ಮತ್ತೂ ಹುಟ್ಟಬೇಕಾಗಿತ್ತು, ಎಲ್ಲೋ ಹುಟ್ಬಿಟ್ಟೆ ಹಾಗೆ ಅಂತಂದಿದ್ದ. ಅಲ್ಲ ಕಣೋ, ಹುಟ್ಟೋ ನಮ್ಗಿಷ್ಟ ಇದೆಯೇನೋ ಅಂತ. ನೀವೆಲ್ಲ ಬಹಳ ಪುಣ್ಯ ಮಾಡಿದ್ದೀರ, ಮತ್ತೂರು ಹುಟ್ಟಿದ್ದೆ ಹಾಗೆ, ನಾನು ಮತ್ತೂರು ಹುಟ್ಟಬೇಕಾಗಿತ್ತು. ನೀವು ಮತ್ತೂರು ಹುಟ್ಟಿದ್ದು, ಮತ್ತೂರು ಎಷ್ಟು ಜನ ಇದ್ದಾರೆ ಗೊತ್ತಾ ನಿನ್ ಪಾಪಿಗಳು, ನಿಂಗೆ ಗೊತ್ತಿಲ್ಲ. ಎಲ್ಲಾ ಊರಲ್ಲೂ ಊರಿಂದ ಹೊಲಗೇರಿ ಇದ್ದೇ ಇರ್ತಾರೆ ಕಣೋ. ಎಲ್ಲ ಮಂದಿ ಹಾಗಿಲ್ಲ, ಎಲ್ಲಾ ಕಡೆ ಎಲ್ಲ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀನ್ ಯಾವ್ದೋ 4 ಮನೆ ನೋಡ್ಬಿಟ್ಟು ನಾನು ಇಲ್ಲಿ ಹುಟ್ಟಬೇಕಾಗಿತ್ತು, ಇಲ್ಲಿರ್ಬೇಕಾಗಿತ್ತು ನಿಂಗೆ ಅನ್ಸತ್ತೆ ಅಷ್ಟೇ. ಅದೆಲ್ಲ ಹೇಳಕ್ಕೆ ಮನುಷ್ಯನ ಸ್ವಭಾವ. ತನಗೆ ಯಾವ್ದಿದೆಯೋ ಅದನ್ನ ತೃಪ್ತಿ ಪಡಕ್ಕಾಗಲ್ಲ. ಯಾವ್ದು ನೋಡಿ ಹಂಗ್ ನಾನಾಗ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು ಅಂತ. ಈ ಹೋಲಿಕೆ, ಸ್ಪರ್ಧೆ, ಅನುಕರಣೆ 3 ಮನುಷ್ಯನ ಹಾಳು ಮಾಡುವಂತಹ ನಡವಳಿಕೆ. 3 ಇರಬಾರ್ದು. ಹೋಲಿಕೆ, ಸ್ಪರ್ಧೆ, ಅನುಕರಣೆ 3 ಇರಬಾರ್ದು. ನಾನು 32 ಹಾ ಹಾಗ ಒಂದಿನ ಅಷ್ಟು. ನಂತ 100 ವರ್ಷ ಇದ್ದಾನೆ ಅಂದ್ರೆ ಅಯ್ಯಪ್ಪ. ಅದು ಅಲ್ವೇ ನಮ್ಗೆ ಬರ್ತೀರಾ? ನೀನು ಬರದೇ ಹೋಗ್ತಿದ್ದೆ, ಬರೋದಿಲ್ಲ. ಡೈರೆಕ್ಟ್ ಆಗಿ ಬ್ರಹ್ಮಲೋಕಕ್ಕೆ ಹೋಗ್ದೇನೆ ಮೋಕ್ಷ ಪಡೆಯೋದು ಶ್ರೇಷ್ಠನ, ಬ್ರಹ್ಮಲೋಕಕ್ಕೆ ಹೋಗಿ ಪಡೆಯೋದು ಶ್ರೇಷ್ಠನ ಗುರುಗಳೇ? ಹೋಗ್ದೇನೆ ಪಡೆಯೋದು ಶ್ರೇಷ್ಠ. ಯಾಕೆ ಹೋಗ್ಬೇಕು? ರಮಣ ಮಹರ್ಷಿ ಇಲ್ಲೇ ಪಡ್ಕೊಂಡ್ರು, ಇಲ್ಲ ಯಾವ ಬ್ರಹ್ಮಲೋಕಕ್ಕೆ ಹೋಗ್ಬೇಕು? ಅಯ್ಯೋ ಅದು ಇದೆ, ಅಲ್ಲೋದು ಇದೇ ಪಂಚಭೂತ, ಇದೇ ಪಂಚೇಂದ್ರಿಯ, ಇದೇ ಪಂಚ ವಿಷಯ, ಇನ್ನೇನು ಬೇರೆ ಇಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಚೇಂಜ್ ಹೊರತು ಕಾಮನ್ ಇದು ಇಷ್ಟೇ, ಬೇರೆ ಇಲ್ಲ. ಒಳಗಾಗಿ ಅವನಿಗೆ ಮೈಂಡ್ ಡೈವರ್ಟ್ ಆಗ್ಬಿಟ್ರೆ ಅಂತ. ಇಲ್ಲ, ಈ ಯೋಗದ ಇದು ಇರುತ್ತಲ್ಲ, ಸಂಸ್ಕಾರ ವಾಸನೆ, ಇದು ಏನ್ ಮಾಡುದು ಬಿಡೋಲ್ಲ ಅವರನ್ನ. ಅಷ್ಟೊಂದ್ ಕಲ್ಪದವರೆಗೆ ಇದ್ದಾಗ ಗುರುಗಳೇ ಅವನ್ಗೆ ಆಸಕ್ತಿಯಲ್ಲಿ ನಾಭುಕ್ತನ್ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ. ಕೋಟಿ ಕಲ್ಪ ಕಳೆದ್ರು ತಾನು ಇದು ಅಭುಕ್ತವಾದ ಕರ್ಮ ಇದೆಯಲ್ಲ, ವಾಸನೆ, ಅದು ಹೋಗಲ್ಲ, ಅದು ಕ್ಷೀಯತೆ, ಅದು ವಾಸನೆ ಇದ್ದೇ ಇರುತ್ತೆ. ಯೋಗ ವಾಸನೆ ಅವನ್ನ ಇದು ಮಾಡ್ತಾ ಇರುತ್ತೆ. ಅಲ್ಲೇ ಮಧ್ಯೆ ಎದ್ಕೊಳ್ತಾ ಇರುತ್ತೆ. ಬ್ರಹ್ಮಲೋಕದಲ್ಲಿ ಅಂತ ಭೋಗ ಕಂಡ್ರು ಕೂಡ ಈ ವಾಸನೆ ಇದ್ದವನೇನೋ ಅದ ಕಡೆ ಹೋಗ್ಬೇಡ ಅಂತ ಅಲ್ಲೇ ಎಳ್ದು ಹಾಕತ್ತೆ ಇದನ್ನ. ಅಲ್ಲ ಗುರುಗಳೇ, ಬ್ರಹ್ಮಲೋಕಕ್ಕೆ ಯಾಕೆ ಹೋಗ್ಬೇಕು? ಈಗ ಇಲ್ಲೇ ಅಷ್ಟೊಂದು ಮೆಚುರಿಟಿ ಪಡ್ಕೊಂಡ್ಮೇಲೆ ಅಲ್ಲ, ಅದಕ್ಕೆ ಶಿಕ್ಷ ಮಾರ್ಗಕ್ಕೆ ಅದೇ ಇದು. ಯಾಕೆ ಹೋಗ್ಬೇಕು? ಅಂತ ಪುಣ್ಯ ತಮ್ಮ ಕೆಲಸ ಮಾಡಿದ್ಮೇಲೆ ಅದಕ್ಕೆ ಬೇರೆ ಲೋಕ ಕೊಡಕ್ ಬರೋಲ್ಲ. ಇಲ್ಲಿ ಆಗಿದ್ರೆ ಸರಿ, ಇಲ್ಲಿ ಆಗದೆ ಹೋದ್ರೆ ಆಗುವಂತ ಒಂದು ಇದಿದ್ರೆ ಇಲ್ಲೇ ಆಗ್ಬಿಡುತ್ತೆ. ಇಲ್ಲಿ ಆಗ್ಲಿಲ್ಲ ಅಂತ ನಮ್ಗೆಲ್ಲ ಇಲ್ಲಿ ಆಗಲ್ಲ ಅಂತ ತಿಳ್ಕೊಳ್ಳಿ. ನಮ್ಗೇನೋ ಹೋಗ್ಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ವಲ್ಲ. ಆಯ್ತು ಗುರು, ನಮಸ್ಕಾರ. ಅಲ್ಲ, ವಾಸನೆ ಹಳೆದು, ಸಂಸ್ಕಾರ ಈಗ ತುಂಬೋದು. ನಾವ್ ಏನೇನು ಇದ್ ಮಾಡ್ತೀವಿ ಸಂಸ್ಕಾರ ತುಂಬ್ಕೊಳ್ತೀವಿ. ಈ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸಂಸ್ಕಾರ ತುಂಬ್ಕೊಳ್ತಾ ಇದ್ದೀವಿ. ಏನ್ ಕೆಟ್ಟ ಕೆಲಸ ಕೆಟ್ಟ ಸಂಸ್ಕಾರ ತುಂಬಿದ್ದಾರೆ. ವಾಸನೆಯಾಗ ಅನುಭವ, ಒಂದ್ಸಲ ಅನುಭವಿಸಿದ್ದು ಇದು ಉಳಿದಿರೋದು. ಎಲ್ಲ ನಮ್ದೇ ಗುರುಗಳೇ. ಹಾ, ಇಲ್ಲಿ ಆಗದೆ ಇರಬಹುದು ಈ ಲೋಕದಲ್ಲಿ ಅಂದ್ರೆ ಆಯುಷ್ಯ ಮುಗಿಬಹುದು ಅಂತನಾ, ಅಥವಾ? ಹೌದು, ಆಯುಷ್ಯ ಮುಗಿದೋಗ್ಬಿಡುತ್ತೆ. ತತ್ವಜ್ಞಾನ ಆಗುತ್ತೆ ಕಷ್ಟ, ಆಯುಷ್ಯ ಕೊಟ್ಟೇ ಇರಲ್ಲ. ಇವನ ಆಯುಷ್ಯ 60-70 ಇರುತ್ತೆ. ಇವನು ಇನ್ನೂ ತತ್ವಜ್ಞಾನ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ತತ್ವಜ್ಞಾನಕ್ಕೆ ಅವಕಾಶ ಇಲ್ಲಿನ ಟೈಮ್ ಬಂದ್ಬಿಡುತ್ತೆ, ಹೋಗ್ಬಿಡ್ತಾನೆ. ಅಲ್ಲ, ಯೋಗಿ ಆದ್ರಿಂದ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ವಾ ಆಯುಷ್ಯ? ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಹೋಗೋದಿಲ್ಲ. ಅದನ್ನ ಮಾಡಕ್ ಹೋಗ, ಅದು ಇದಲ್ಲ. ಸಿದ್ಧಿ ಯೋಗದ ವಿಚಾರ ಬೇರೆ, ಈ ತತ್ವ ಚಿಂತನೆ ವಿಚಾರವೇ ಬೇರೆ. ಪಾತಂಜಲಿ ಯೋಗದಲ್ಲಿ ನೀವು ಕಂಟ್ರೋಲ್ ಮಾಡೋದು ಸಿದ್ಧಿ ಪಡೋದು ಅದರ ಬೇರೆ. ಅಲ್ಲ, ನಾನ್ ಭೀಷ್ಮರ ತರ ಅಂತ ಯೋಚನೆ ಮಾಡಿದೆ. ಅದು ಸ್ವಚ್ಛಂದ ತಂದೆ ವರ ಕೊಟ್ಟಿದ್ದರು. ಓಕೆ, ಇಚ್ಛಾ ಮರಣ ತರ.
ಹಾ ಅದು ಜ್ಞಾನಿಗಳಿಗೆ ಜ್ಞಾನ ಆದ್ಮೇಲೆ ಅವಕಾಶ ಅವಶ್ಯಕತೆ ಇಲ್ಲ. ಜ್ಞಾನ ಮುಂಚೆ ಆ ಶಕ್ತಿ ಅವರು ಅದು ಯೋಚನೆ ಮಾಡ್ಕೋವಲ್ಲ. ಆಯುಷ್ಯ ಬೇಕು, ಹರ್ಷ ಬೇಕು, ಜೀವಿತೇ ಮರಣೇವ ಗತಿನ್ನ ಕುರ್ವೀತ ಅಂತ ಮತ್ತೆ ತಗೊಂಬಂದರೆ ಯಾರು ಯಥೋಕ್ತ ಕಾರಣ ಆಮೇಲೆ ಶಾಸ್ತ್ರೋಕ್ತ ಕಾರಣ, ಶಾಸ್ತ್ರದಂತೆ ನಡ್ಕೊಂಡಂತಹ ಧ್ಯಾನ ಯೋಗಿಗಳು ಶುಚಿಯಾದ ಅಂದ್ರೆ ಒಳ್ಳೆ ಸದಾಚಾರ ಸಂಪನ್ನರಾದ ಶ್ರೀಮಂತರಿಂದ ಐಶ್ವರ್ಯಾದಿಗಳಿಂದ ಕೂಡಿಕೊಂಡವರ ಮನೆಯಲ್ಲಿ ಆ ಯೋಗ ಭ್ರಷ್ಟರಾದವನು ಹುಟ್ಟುತ್ತಾನೆ, ಅಲ್ಲಿ ಜನ್ಮ ತಗೊಳ್ತಾನೆ. ಅಥವಾ ಯೋಗಿನ ಅಮೇವ ಕುಲೆ ಭವತಿ ಧೀಮತಃ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಯೋಗಿನ ಏವ ಕುಲೆ ಭವತಿ ಧೀಮತಾಂ ಏತತ್ ಹಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಒಂದು ಆಪ್ಷನ್ ಇದಾಗದೆ ಹೋದ್ರೆ ಪುಣ್ಯಲೋಕಕ್ಕೆ ಹೋಗಲ್ಲ, ಉತ್ತಮ ಲೋಕಕ್ಕೆ ಹೋಗಲ್ಲ ಅಂದ್ರೆ ಯೋಗಿನ ಅಂದ್ರೆ ಯೋಗತ್ವದಲ್ಲೂ ವ್ಯತ್ಯಾಸ ಇದೆಯಲ್ಲ. ಅಂದ್ರೆ ಧ್ಯಾನ ಯೋಗ ಮಾಡುವುದಲ್ಲೂ ತಾರತಮ್ಯ ಇದ್ರೆ ಬ್ರಹ್ಮಲೋಕಕ್ಕೆ ಹೋಗುವಷ್ಟು ಮಟ್ಟಿಗೆ ಯೋಗವಿಲ್ಲ ಅಂತ ಆದ್ರೆ ಇಲ್ಲೇ ಈ ಜನ್ಮ ಆಗಿನ ಜನ್ಮದಲ್ಲಿ ಯೋಗಿಗಳದ್ದು ಆದ ಕುಲದಲ್ಲಿ ಹುಟ್ಟುತ್ತಾನೆ. ಯೋಗಿಗಳ ಕುಲ ಅಂದ್ರೆ ದರಿದ್ರ ಕುಲ, ಅಂದ್ರೆ ಸಂಪತ್ತೆಲ್ಲ ಇರೋಲ್ಲ. ಹಾಗೆ ಶ್ರೀಮತ ಹಿಂದೆ ಕೇಳಿದ್ರಿಂದ ಅಥವಾ ಅಂತ ಹೇಳಿ ಶುಚಿತ್ವ ಉಂಟು, ಶ್ರೀಮತ್ವ ಇಲ್ಲ. ಯೋಗಿತ್ವ ಉಂಟು, ಶುಚಿತ್ವ ಉಂಟು, ಶ್ರೀಮತಾಮ ಇಲ್ಲ. ಶ್ರೀಮತಾಮ ಒಂದು ಇದು ಬಿಟ್ಕೊಂಡ್ಬಿಡತ್ತೆ. ಇದು ಆಸೆ ಮತ್ ಅಲ್ಲಿ ಅಷ್ಟು ದಿವಸ ಕಾಯ್ಬೇಕು, ದೇಹ ಬಿಟ್ಟು ಇಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದ ತತ್ವಜ್ಞಾನ ಮುಕ್ತ ಮಾಡ್ಬಿಡ್ಬೋದು. ಇದು ಈ ಸುಲಭ, ಇದು ಹೆಚ್ಚು, ಇದು ದುರ್ಲಭ ತರ ಅಂದ್ರೆ ಭಗವಂತ. ಏತದ್ದಿ ದುರ್ಲಭ ತರ, ಇದು ಕಷ್ಟ ಸಿಗೋದ್ರಿಂದ ಅದು ಸಿಕ್ಬಿಡುತ್ತೆ, ಪುಣ್ಯಲೋಕಕ್ಕೆ ಹೋಗ್ಬಿಡ್ತಾನೆ. ಇವರಿದ್ದಲ್ಲ ಪರಮ ವಿವೇಕಾನಂದರು ತುಂಬಾ ಬಡ್ತಾನ. ಅವ್ರ ತಂದೆ ಕಾಲ ತುಂಬಾ ಶ್ರೀಮಂತ ಆಗಿದ್ರು. ಅವ್ರ ಕಾಲ ಅವ್ರು ಹುಟ್ಟೋ ಕಾಲ ಎಲ್ಲ ಕಾಕೊಂಡ್ಬಿಟ್ರು. ಅವ್ರ ತಂದೆ ಏನೋ ವ್ಯವಹಾರ ಮಾಡಿ ಇವರಿಗೆ ದುಡಿಬೇಕು ಭಾಳ ಆಸೆ ಇತ್ತು. ಇದರಲ್ಲಿ 18 ವರ್ಷದಲ್ಲಿ ಅಯ್ಯೋ ಕೋಟಿಗಟ್ಟಲೆ ದುಡಿಬೇಕು ಅಂತ. ಆ ಪರಮಹಂಸ ಬಂದಾಗ ಏನ್ ಬೇಕು ಕೇಳ್ಕೊ ದೇವಿ ಆಯ್ತ ಕೊಡ್ತಾಳೆ, ಕೋಟಿಗಟ್ಟಲೆ ಕೇಳ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡು ಹೋಗ್ತಾರೆ. ಹೋದ್ರೆ ನಂಗೆ ಸದ್ಬುದ್ಧಿಗಳು ಕೇಳ್ಕೊಂಡ್ಬರ್ತಾರೆ. ಕೇಳ್ಕೊಂಡ್ರೆ ಇದೇ ಆಗಲ್ಲ, ಬರ್ತೇವೆ ವಾಪಸ್. ಕೇಳ್ಕೊಂಡೆ ಅಂದ್ರು, ಏನ್ ಕೇಳ್ಕೊಂಡೆ? ಅಲ್ಲ ನಿನ್ ಮನಸ್ಸಲ್ಲಿ ಏನಿದೆ ಅದನ್ನ ಯಾಕೆ ಕೇಳ್ಕೊಳ್ಳಿಲ್ಲ ಅಂದ್ರು. ಅಯ್ಯೋ ಆಗ್ಲಿಲ್ಲ, ಇದಕ್ಕೆ ಇಲ್ಲ ಇನ್ನೊಂದ್ ಸಾವಿರ ಕೇಳ್ಕೊಂಡು ಇನ್ನೊಂದ್ ಸಾವಿರ ಅದನ್ನೇ ಕೇಳ್ಕೊಂಡು ಈ ಸಲ ಹೋಗಿ ಭವಿಷ್ಯದ ವಿಪುಲವಾದ ವಿಷಯ ಕೇಳ್ಕೊಂಡ್ ಬರ್ತಿದ್ದು. ಒಳಕ್ ಹೋದ್ರೆ ಆ ಭಗವತಿ ಬುದ್ಧಿನ ಆಳುವಂತ ಭಗವತಿ ದೇವಿ ಬುದ್ಧಿಯನ್ನ ಬಿಟ್ಟು ಸದ್ಬುದ್ಧಿ ಕೊಡು ನಂಗೆ, ಇದನ್ನೇ 3 ಸಲ ಕೇಳಿದ್ರೆ ಅದನ್ನೇ ಕೇಳೋದ್ರೆ ಎಂಥ ಜ್ವರ ಇರ್ಬೇಡ ಅವ್ರ ಕರ್ಮ. ಆಶ್ಚರ್ಯ ಅದೇ. ಪರಮಹಂಸ ಸಿಗ್ಬೇಕು ಅವ್ರಿಗೆ. ಪರಮಹಂಸನ್ ಸಲ ಸಿಕ್ಬಿಟ್ರೆ ಅಲಭ್ಯ ಲಾಭ. ಇವತ್ತಾ ಹೌದಾ? ಆತ್ಮರು ವಿವೇಕಾನಂದರಿಗೆ ಕೋಟಿ ಕೋಟಿ ನಮಸ್ಕಾರ. ಭೂಷ್ಠಾಂತಿ ನಮ್ಮ ಉತ್ತಮ ಇಂಥ ಮಹಾಪುರುಷರು ಅಂತ ವಿವೇಕಾನಂದರು. ಚೆಂಡು ಹೇಳಿಮ ಗುರುಗಳೇ, ನೀವು ನಮಗ್ ಸಿಕ್ಕಿದಿರಲ್ಲ ಗುರುಗಳೇ ಅದೇ ತರಹ. ಸುಮ್ನೆ ಹೇಳಿಮ, ಏನು ಯಾರ್ಯಾರಿಗೂ ಹೋಲಿಸಬಾರ್ದು. ಇಲ್ಲ, ಅದು ಯಾವ್ದೋ ನಮ್ಮ ಒಳ್ಳೆ ಕರ್ಮನೇ ಅಂತ ನನ್ಗನ್ಸುತ್ತಪ್ಪ. ಎಲ್ಲರಿಗೂ ಅನ್ಸುತ್ತೆ. ನೀವು ವಿವೇಕಾನಂದರ ಗ್ರಂಥ ಓದ್ಬೇಕು. ಅವರ ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ ಏನ್ ಬರೀತಾರೆ, ಏನ್ ವಿಚಾರ. ವಿವೇಕ ಅಂದ್ರೆ ಲೋಕೋತ್ತರ. ಅವರ ವ್ಯಕ್ತಿತ್ವ ಪರಮಹಂಸ ಕೊಂಡಾಡ್ತಾರೆ. ಸಾಮಾನ್ಯ ಅಲ್ಲ. ಈ ನರೇಂದ್ರ ಸೂರ್ಯನ ಗತಿಯನ್ನೇ ನಿಲ್ಲಿಸ್ಬಿಡ್ತಾರೆ ಬೇಕಾದ್ರೆ. ಅಂಥ ಶಕ್ತಿ ಇದೆ ಇವನಿಗೆ ಅಂತ ನರೇಂದ್ರನಿಗೆ. ಒಂದು ಪಾರ್ಕಲ್ಲಿ ಧ್ಯಾನ ಕೂತ್ಕೊಳ್ಳೋಣ ಅಂತ ಎಲ್ಲರೂ 15-20 ಜನ ಮಾತಾಡ್ಕೊಂಡಿರುತ್ತೆ. ಸಂಜೆ ಹೊತ್ತು ಕೂತ್ಕೊಂಡಿದ್ದಾರೆ. ಇಷ್ಟಪ್ಪ ಸೊಳ್ಳೆ ಏನು ಮುಚ್ತಾ ಇರುತ್ತೆ. ಎಲ್ಲ ಪಟಾವ ಕೈ ಹೊಡ್ಕೊಳ್ತಾ ಇದ್ದಾರೆ. ವಿವೇಕ ನರೇಂದ್ರರಿಗೆ 2 ನಿಮಿಷಕ್ಕೆ ಧ್ಯಾನ ಮಾಡ್ತಾರೆ, ಸಮಾಧಿಗೆ ಹೋಗಿದ್ದಾರೆ.
ಮುಖ ಪೂರ್ತಿ ಸೊಳ್ಳೆ ಇತ್ತಂತೆ, ಕೈ ಇದಲ್ಲ ಬೆಳ್ಳಿ ಕೆಂಪಗಿದ್ದವ್ರು ಕಪ್ಪು ಕಾಣ್ತಿದ್ರಂತೆ. ಅಷ್ಟು ಸೊಳ್ಳೆ ಕೂತಿದ್ರೆ ಏನು ಮಾಡ್ಲಿಲ್ಲ. ಅರ್ಧ ಮುಕ್ಕಾಲು ಗಂಟೆ ಇದ್ರಿಂದ ಎಬ್ಬಿಸಿದಂತೆ ಇವರು. ಅಷ್ಟು ಗಂಧ ಆಗ್ಬಿಟ್ಟಿದೆ ಮೈಯೆಲ್ಲ ಕಚ್ಚಿ. ಒಳ್ಳೆ ಏನು ಕುಡ್ಕೊಂಡು ಸತ್ತು ಹೋಗುತ್ತೆ ಅಷ್ಟೇ, ಇನ್ನೇನಾಗತ್ತೆ. ಏನು ಒಂದ್ ಹನಿ ಕುಡಿಯಕ್ಕಾಗಲ್ಲ ಒಂದ್ ಸೊಳ್ಳೆಗೆ. ಒಂದ್ ಹನಿಯ 10ನೇ ಒಂದು ಭಾಗ ಕುಡಿಯುತ್ತೆ. ಕುಡ್ಕೊಳ್ಳಿ ಅಷ್ಟೇ, ದೇಹ ಸಾರ್ಥಕವಾಯ್ತು. ಅಷ್ಟು ಸೊಳ್ಳೆಗಳಿಗೆ ಆಹಾರ ಆಯ್ತು ಇಲ್ವಾ ಬಿಡಿ. ಅದು ಆಹಾರ ಅಲ್ಲ ಅಂತಾರಪ್ಪ, ಅದೇನೋ ಅದಕ್ಕೆ ಯಾವಾಗಲೂ ಕಚ್ಚೋರ್ಲ ಹೆಣ್ಣೆ. ಐದು ಕೊಡಕ್ ಅದ್ಕೊಡೆ ಅದ್ಕೊಂಡು ಅದಿಟ್ಕೊಳ್ಳಿ. ಯಾವ 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 ಸೊಳ್ಳೆ ಕಚ್ಚೋದು? ಅಲ್ಲ ಅದು ಗಂಡಸೊಳ್ಳೆ ಕಚ್ಚಲ್ವಾ? ಅದೇ ಹೆಣ್ಸೊಳ್ಳೆ ಮಾತ್ರ ಕಚ್ಚದ? ಹೆಣ್ಸೊಳ್ಳೆ ಅಂತ ಕಚ್ಚೋದು ಗತಿಗೆ ಪ್ರತ್ಯಕ್ಷ ಗೊತ್ತಾಗಲ್ಲ, ಅನುಮಾನ ಗೊತ್ತಾಗಲ್ಲ. ಗುರುಗಳೇ ತಮಗೂ ಏನಾಗಬಹುದು ಅಂತ ಗೊತ್ತಿರಲ್ಲ. ಅವನಿಗೆ ಗೊತ್ತಾಗ್ಬಹುದನ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದು ಶಾಸ್ತ್ರ ಅದು ಹೇಳ್ಬೋದು. ಅವನಿಗೆ ನಾನು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೆ, ಅವನಿಗೆ ಅರಿವಾಗಬಹುದು. ಅದು ಅವನ ವೈಯಕ್ತಿಕ ವಿಚಾರ. ಅದಲ್ಲ ಜನರಲ್ ಆಗಿ ಹೇಳ್ಬೇಕಾದ್ರೆ ಶಾಸ್ತ್ರವೇ ಹೇಳೋದು ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಅವ್ರ ಲಕ್ಷಣಗಳನ್ನ ಡಿಫ್ರೆಂಟ್ ಆಗಿ ಪಟ್ಟಿ ಮಾಡಿದ್ರು. ಅದೋಕೋಗ್ರಜ್ಜಲ್ಲಂ ಇದೆಯಲ್ಲ, ಅವನಿಗೆ ಹೃದಯದಲ್ಲಿ ಒಂದು ದ್ವಾರ ಇದಾಗತ್ತೆ. ಅದನ್ನ ಶಿವನ ನಾಡಿ ಬರ್ತಾನೆ, ಇಲ್ಲಿಂದ ಬ್ರಹ್ಮನ ನೋಡ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ ಬೃಹದಾರಣ್ಯಕದಲ್ಲೂ ಈ ಶಾಂತೋಗ್ಯದಲ್ಲೂ ಹೇಳ್ತಾರೆ. ಅಲ್ಲಿ ಹೋಗ್ತಾನೆ ಅಂತ ಉಪಾಸಕರ ಮಾರ್ಗ ಅದು. ಅದೇ ಮಾರ್ಗವೇ ಯೋಗಿಗಳಿಗೂ ಹೇಳ್ತಾರೆ. ಹೇಳಿದ್ದು ನಾನ್ ಕೇಳ್ತಾ ಇರೋದು ಒಂದೇ ಅಂತ ಕಾಣುತ್ತೆ. ನಾನ್ ಕೇಳಿದ ಅವ್ರು ಕೇಳಿದ್ದು 41 ಮತ್ತೆ 42 ಅಲ್ಲಿ ಡಿಫ್ರೆನ್ಸ್ ಏನು ಅಂತ. ವರ್ಸ್ 41 ಅಲ್ಲಿ ಬ್ರಹ್ಮಲೋಕ ಗತಿ ಆಗತ್ತೆ ಅಂತ. 42 ಅಲ್ಲಿ ಇಲ್ಲಿಯೇ ಮತ್ತೆ ನೆಕ್ಸ್ಟ್ ಮನುಷ್ಯನಾಗಿಯೇ ಹುಟ್ಟು ಯೋಗಿಗಳ ಮನೆ ಹುಟ್ಟಾನೆ, ಅದೇ ಬಡವರ ಮನೆ ಹುಟ್ಟಾನೆ. ನಮ್ಮ ಸ್ವಾಮಿಗಳು ಇವ್ರು ಇನ್ನ ಪುಣ್ಯ ಮಾಡಿದವರು, ಇನ್ನ ಜಾಸ್ತಿ ಇದು ಹೌದು, ಜಾಸ್ತಿ ಪುಣ್ಯ ಮಾಡಿದವರೇ ಇದು. ಹೌದು, ಯಾಕೆಂದ್ರೆ ಕಲ್ಪಾಂತ ಕಾಯ್ಬೇಕಾಗಿಲ್ಲ, ಅವರು ಬೇರೆ ಆಗ್ಬಿಡುತ್ತೆ. ಅಲ್ಲಾದ್ರೆ ಕಲ್ಪಾಂತದವರೆಗೂ ಅಲ್ಲಿ ಅನುಭವಿಸ್ಬೇಕು, ದೇಹ ಇಟ್ಕೊಂಡಿರ್ಬೇಕು. ಇವ್ರಿಗೇನಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿಯೇ ಇಲ್ಲೇ ಮನುಷ್ಯ ಜನ್ಮದಲ್ಲಿಯೇ ಅವರು ಇವರು ಶಂಕರಾಚಾರ್ಯರು, ಪರಮಹಂಸರು, ವಿವೇಕಾನಂದರು, ಸ್ವಾಮಿಗಳು, ರಮಣ ಮಹರ್ಷಿಗಳೆಲ್ಲ ಹುಟ್ಟಾರಲ್ಲ. ಹೀಗೆ ಆದ್ರೆ ಬಡತನ ಅಂದ್ರಲ್ಲ, ಅದು ಯಾತಕ್ಕೆ ಅಂತ ಅರ್ಥ ಆಗ್ತದೆ. ಬಡತನ ಅಂದ್ರೆ ಅವರಿಗೆ ಕಾರ್ ತಗೊಳಕ್ಕೆ, ಮೊಬೈಲ್ ತಗೊಳಕ್ಕೆ, ಬೇರೆ ಬೇರೆ ಮಜಾ ಮಾಡೋಕ್ಕೆ ದುಡ್ಡು ಇರಲ್ಲ. ಆದ್ರೆ ಏನೋ ಅವ್ರ ಪಟ್ಟಿಗೆ ಒಂದು ಗಂಜಿ ಗಿಂಜಿ ಕುಡ್ಕೊಂಡು 20-20 ಊಟ ಮಾಡ್ಕೊಂಡು ರೈತರ ಪಂಚೆ ಉಟ್ಕೊಂಡು ಇರ್ತಾರೆ. ಅಂಗಸ್ಥ ರೈತರ ಪಂಚೆ ಉಟ್ಕೊಂಡು ಇರ್ತಾರೆ. 555 ನಂಬರ್ ನಮ್ ನಾಗರಾಜ್ ಗೊತ್ತು. 555 ನಂಬರ್ ಅಲ್ವಾ ಆ ಪಂಚೆ ನಂಬರ್? 555 ಭಾರ. ಗೋಣಿಚೀಲ ಉಟ್ಕೊಂಡಾಗ ಆಗ್ತಿರ್ತದೆ, ಗೋಣಿಚೀಲ ಉಟ್ಕೊಂಡಂಗ ಆಗೋದಿಲ್ಲ, ಅಷ್ಟು ಭಾರ ಅಂತ ಪಂಚ. ತೊಡೆ ಎಲ್ಲ ಇದಾಗ ಹೋಗೋಣ, ತೊಡೆ ಎಲ್ಲ ಕೇರದಾಗ ಆಗೋಣ. ಬೆಡ್ಶೀಟ್ ಬೇರೆ ಬೇಕಿಲ್ಲ, ಅದೇ ಬೆಡ್ಶೀಟ್, ಬೇರೆ ಬೆಡ್ಶೀಟ್ ಬೇಕಿಲ್ಲ. ಅದೇ 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 ರಗ್ಗು. ಹೌದು. ಅಲ್ಲ, ಭಕ್ತರಾಗಿರ್ತಾರೆ. ಒಳ್ಳೆ ನಮ್ಮ ಸ್ವಾಮಿಗಳ ತಂದೆ ಸೂರ್ಯೋಪಾಸಕರು, ಅವರು ಪ್ರತಿ ಸೂರ್ಯ ನಮಸ್ಕಾರ ಮಾಡ್ತಿದ್ರು. ಹೌದು. ಬಹಳ ಒಳ್ಳೆ ಸರೌಂಡಿಂಗ್ ಇರುತ್ತೆ ಅವ್ರಿಗೆ. ಒಳ್ಳೆ ಯೋಗಿಗಳು ಮನೆ ಹುಟ್ಟಿರ್ತಾರೆ, ಮಹಾತ್ಮರ ಮನೆ ಹುಟ್ಟುತ್ತಾರೆ, ಬಹಳ ಅನುಕೂಲ. ಅಥವಾ ಶ್ರೀಮತಾಂ ಕುಲಾದ್ ಅನ್ಯಸ್ಮಿನ್ ಯೋಗಿನಾಮೇವ ದರಿದ್ರಾಣಾಂ ಕುಲೇ. ಭವತಿ ಜಾಯತೆ ಧೀಮತಾಂ ಬುದ್ಧಿಮತಾಂ. ಅಥವಾ ಅಂದ್ರೆ ಈ ಹಿಂದಿನ ಶ್ಲೋಕಕ್ಕಿಂತ ಬೇರೆ ಇದಾದ ಶ್ರೀಮಂತರಾದ ಮನತರಾದ ಕುಲದಲ್ಲಿ ಮತ್ತು ಶ್ರೀಮಂತರಿಗಿಂತ ಮತ್ತೊಂದಾದ ಕುಲದಲ್ಲಿ ಅಂದ್ರೆ ಯೋಗಿಗಳ ಕುಲವೇ, ಅದೇ ಬಡವರು. ದರಿದ್ರ ಶಬ್ದಕ್ಕರ್ಥ ಆರ್ಥಿಕ ಹಿನ್ನೆಲೆ. ದರಿದ್ರ ಸ್ವಭಾವದ ದರಿದ್ರಲ್ಲ, ದುಷ್ಟ ಸ್ವಭಾವದವರು, ಪಾಪಿಗಳಲ್ಲ. ದರಿದ್ರರು ಶಬ್ದಕ್ಕರ್ಥ ಶ್ರೀಮಂತಿಕೆ ಇಲ್ಲದವರು, ಐಶ್ವರ್ಯ ಇಲ್ಲದೆ ಇದ್ದವರು ಅಂತ ಅಷ್ಟೇ ಅರ್ಥ. ಆ ಕುಲದಲ್ಲಿ
ಅವ್ರು ಬುದ್ಧಿವಂತರು, ವಿವೇಕಿಗಳು, ಬುದ್ಧಿವಂತರು, ಪ್ರಚಂಡರು, ಸೂಕ್ಷ್ಮಮತಿಗಳು, ಒಳ್ಳೆ ವ್ಯಾಕರಣ ಗಣಿತದಲ್ಲಿ ಶಾರ್ಪ್ಮತಿಗಳಾಗಿರ್ತಾರೆ. ಅಂತ ಮನೆಯಲ್ಲಿ ಅವರು ಹುಟ್ಟುತ್ತಾರೆ. ಏತದ್ದಿ ಜನ್ಮ ದರಿದ್ರಾಣಾಂ ಯೋಗಿನಾಂ ಕುಲೇ ದುರ್ಲಭತರಂ ದುಃಖಲಭ್ಯತರಂ ಪುನಃ ಪೂರ್ವಂ ಅಪೇಕ್ಷಾ ಲೋಕೆ ಜನ್ಮ ಯತ್ ಈದೃಶಂ ಯಥೋಕ್ತ ವಿಶೇಷಣೆ ಕುಲೇ. ಈ ಜನ್ಮ ಇದೆಯಲ್ಲ, ಈ ದರಿದ್ರ ಕುಲೆಯಲ್ಲಿ ಹುಟ್ಟೋದು, ದರಿದ್ರ ಮೇಲಿನ ಕುಲದಲ್ಲಿ, ಅದು ದುರ್ಲಭ ತರ. ಅಂದ್ರೆ ಹಿಂದಿನ ಯೋಗಿಗಳ ಶುಚೀನಾಂ ಶ್ರೀಮತಾಂ ಯೋಗಿ ಇದೆಯಲ್ಲ, ಗೇಹೆ ಅಷ್ಟೇ. ಹೌದು, ಅವರಿಗೆ ಯೋಗಿತ್ವ ಇಲ್ಲ. ಶುಚಿಯರು ಶ್ರೀಮಂತರು ಆಗಿರ್ತಾರೆ. ಶುಚಿತ್ವವೇ ಒಂದ್ ರೀತಿ ಯೋಗಿತ್ವಕ್ಕೆ ಕಿಂಚಿತ್ ಕೊಡುತ್ತದು ಅಷ್ಟೇ. ಗೌತಮಾಶ್ಯ ಹೌದು. ಅದೇ ಅದು ಶ್ರೀಮಂತರ ಶುಚಿಯಾದ ಮನೆಯಲ್ಲಿ ತಪ್ಪೋಕ್ ಅವಕಾಶ ಇದೆ. ಯೋಗಿಗಳ ಮನೆಯಲ್ಲಿ ಹುಟ್ಟಿದ್ದಿಲ್ಲ, ತಪ್ಪೋಕ್ ಅವಕಾಶ ಇಲ್ಲ. ಇನ್ನು ಇವರಿಗೆ 100% ಆಗಿ ಆಗತ್ತೆ. ಅದಕ್ಕೆ ಪೂರ್ವ ಅಪೇಕ್ಷೆ, ಪೂರ್ವ ಜನ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜನ್ಮವನ್ನು ಹೋಲಿಸಿಕೊಂಡರೆ ಲೋಕದಲ್ಲಿ ಈ ಜನ್ಮ ಇದೆಯಲ್ಲ, ಯೋಗಿಗಳ ಮನೆಯಲ್ಲಿ ದರಿದ್ರ ಹುಟ್ಟೋದು, ದರಿದ್ರ ಆಗಿರುವ ಯೋಗಿಗಳ ಮನೆಯಲ್ಲಿ ಹುಟ್ಟೋದು ಇದೆಯಲ್ಲ, ಇದು ದುರ್ಲಭ ತರ, ದುಃಖ ಲಭ್ಯ ತರ, ಕಷ್ಟಪಟ್ಟು ಸಿಗುವಂಥದ್ದು. ಎಲ್ರಿಗೂ ಸಿಗೋದಿಲ್ಲ ಈ ಜನ್ಮ. ಈಗ ಮೇಲೆ ಹೇಳುವ ವಿಶೇಷವುಳ್ಳ ಯೋಗಿಗಳ ಮನೆಯಲ್ಲಿ ಶ್ರೀಮಂತಿಕೆ ಇಲ್ಲದ ಸಾಮಾನ್ಯವಾಗಿರುವ ಸದಾಚಾರ ಸಂಪನ್ನರು ಮತ್ತು ಭಗವದ್ಭಕ್ತರಾಗಿರುವ ಮನೆಯಲ್ಲಿ ಹುಟ್ಟೋದು ಇದು ಕಷ್ಟಕರವಾದಂತಹ ಜನ್ಮ. ಇದು ಸಿಗೋದು ದುರ್ಲಭ. ಇದು ಶ್ರೀಮಂತ ಮನೆ ಹುಟ್ಟೋ ಸುಲಭ ಅಂತೆ, ಯೋಗಿಗಳ ಮನೆ ಹುಟ್ಟೋ ಸುಲಭ ಅಲ್ಲ ಅಂತ ಇದ್ದಾರೆ. ಶ್ರೀಮಂತ ಮನೆ ಹುಟ್ಬಿಡ್ಬೋದು, ಪುಣ್ಯಕರ್ಮ ಮಾಡೋ ಶ್ರೀಮಂತ ಹುಟ್ಬಿಡ್ತಾರೆ. ಯೋಗಿ ಮನೆ ಹುಟ್ಟಬೇಕಾದ್ರೆ ಬಹಳ ಇದಿರ್ಬೇಕು, ದುರ್ಲಭ ಅದು ಸಿಗೋದು ಅಂತ ಇದ್ದಾರೆ ಪರಮಾತ್ಮ. ದುಃಖ ಕಷ್ಟಪಟ್ಟು ಸಿಗುವಂಥದ್ದು, ಕಷ್ಟಪಟ್ಟು ಸಿಗುವಂಥದ್ದು ಈ ಜನ್ಮ. ಕಷ್ಟದಿಂದ ಸಿಗುವಂತಹ ಜನ್ಮ ಇದು. ಅಲ್ಲ ಗುರುಗಳೇ, ನಾ ಕಶ್ಚಿತ್ ಜಾಯತೆ ಜೀವ ಸಂಭವಸ್ಯ ನ ವಿದ್ಯತೆ ಅಂತ ಹೇಳಿ ನಿಶ್ಚಯ ಮಾಡ್ಕೋಬೇಕಿರೋದನ್ನ ಇಷ್ಟೊಂದು ಜನ್ಮಗಳಿದೆ ಹುಟ್ಟಿದೆ ಅಂತ ಬಣ್ಣಿಸಿ ಬಣ್ಣಿಸಿ ರಂಜಿಸಿ ಹೇಳೋದು ಯಾತ ಉದ್ದೇಶ ಏನು? ಅಲ್ಲ, ಯೋಗ ಮಾರ್ಗ ತೊಡಗ್ರಿ, ಯೋಗ ಮಾರ್ಗ ಹಾಳಾಗೋದು ಇಲ್ಲ ಅಂತ ಹೇಳಕ್ಕೆ. ಯೋಗ ಮಾರ್ಗ ತೊಡಗಿರಿ, ಯೋಗ ಮಾರ್ಗ ಅನುಷ್ಠಾನ ಮಾಡಿ, ಈ ತತ್ವಜ್ಞಾನ ಆಗೋದು ಆಗದೆ ಹೋದ್ರೆ ಹಾಳ ಹೋಗಲ್ಲ ಅಂತ ಹೇಳ್ಬೇಕು ಅವನಿಗೆ. ಯಾಕೆಂದ್ರೆ ತತ್ವಜ್ಞಾನಕ್ಕಾಗಿ ತೊಡಗಿ ಪ್ರಯತ್ನ ಪಟ್ಟು ಆಗದೆ ಹೋದ್ರೆ ಜನ್ಮ ಶ್ರಮ ಪಟ್ಟು ವ್ಯರ್ಥ ಆಗ್ಬಿಡ್ತಲ್ಲ ಅಂತ ಅವ್ನಿಗೆ ಅನ್ಸುತ್ತಲ್ಲ, ಅದು ಆಗ್ಬಾರ್ದು ಅನ್ನೋಕ್ಕೋಸ್ಕರ ಈ ರೀತಿ ಜನ್ಮವನ್ನ ವರ್ಣನೆ ಮಾಡ್ತಿದ್ದಾರೆ. ನೀವ್ ಹೇಳಿದ್ರು ಉತ್ತಮಾಧಿಕಾರಿ ಜ್ಞಾನಿ ಆದವನಿಗೆ ಕಶ್ಚಿತ್ ಜಾಯತೆ ಜೀವ ಸಂಭವಸ್ಯ ಸರಿ. ಅಲ್ಲ, ಅದನ್ನ ವಿರುದ್ಧವಾದ ದಿಕ್ಕಿನಲ್ಲಿ ಗಟ್ಟಿ ಮಾಡಿ 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 ಹೇಳ್ತಾರಲ್ಲ, ರಂಜಿಸಿ ಬಣ್ಣಿಸಿ ಹೇಳ್ತಾರಲ್ಲ. ಹಂಗಲ್ಲ, ಇವರಿಗೆ ಬೇಕು, ಅಂದ್ರೆ ಜ್ಞಾನ ಆಗದೆ ಇದ್ದವರಿಗೆ ಏನೋ ಸಮಾಧಾನ ಬೇಕು, ತತ್ವಜ್ಞಾನ ಆಗಿಲ್ಲ. ತುಂಬಾ ಕಷ್ಟ ಅಂತ ಅನ್ಸ್ಬಿಡುತ್ತಲ್ಲ ಗುರುಗಳೇ, ಕೆಲವು ಸತಿ ಕೇಳಿ ಅಯ್ಯೋ ನಮ್ ಕೈಲಾಗಲ್ಲಪ್ಪ ಅಂತ ಮೊನ್ನೆ ಹೇಳ್ತಾ ಇದ್ರಲ್ಲ ಅಮ್ಮ, ಅಯ್ಯೋ ಅವ್ರಿಗೆ ಆಗಲ್ಲ ಇನ್ ನಮ್ಗೆಲ್ಲ ಆಗತ್ತೆ ಅಂತ ಅನ್ಸ್ದಾಗ ಏನ್ ಲಾಸ್ ಏನಿಲ್ಲ, ಮುಂದಕ್ಕೆ ಹೋಗ್ತೀಯಾ ಅಂತ ಒಂದು ಆಶ್ವಾಸನೆ ಇದೆ ಅಷ್ಟೇ. ಹೋಗಲ್ಲಪ್ಪ, ನೀನು ಹೆದರ್ಕೋಬೇಡ, ನಿಮ್ಗೇನ್ ಮಾಡಿ ದಂಡ ಆಗಲ್ಲ, ವ್ಯರ್ಥವಾಗೋದಿಲ್ಲ, ನೀನ್ ಖಂಡಿತ ಉತ್ತಮ ಗತಿ ಪಡ್ಕೊತೀಯ, ನಿಮ್ಗೆ ಮತ್ತೆ ಮುಂದಿನ ಜನ್ಮದಲ್ಲಾದ್ರೂ ತತ್ವಜ್ಞಾನ ಆಗತ್ತೆ ಅಂತ ಅವನಿಗೊಂದು ಇದು ಕೊಟ್ಟು ಭರವಸೆ ಕೊಡ್ಬೇಕಲ್ಲ. ನೀ ಭರವಸೆ ಕೊಡದೆ ಹೋದ್ರೆ, ಇಷ್ಟ ಪ್ರಯತ್ನ ಪಟ್ಟು ತತ್ವಜ್ಞಾನ ಆಗದೆ ಹೋದ್ರೆ ಅವ್ರಿಗೆಲ್ಲ ಈಗ ಹಿತೋಭ್ಯಷ್ಟ ತತ್ವಜ್ಞಾನ ಆಗ್ಲಿಲ್ಲ, ಈ ಕಡೆಗೆ ಐಹಿಕ ಸುಖವನ್ನು ಬಿಟ್ವಿ, ಏನೂ ಇಲ್ಲ ಅಂತ ಆಗ್ಬಿಡುತ್ತಲ್ಲ ಅನ್ಸುತ್ತೆ ಅವ್ರಿಗೆ. ಅಂದ್ರೆ ಬಹುಶಃ ಇದು ಹಲ್ಲಿ ಹೋಗಿಲ್ಲ ಅಂತ, ನಾನು ಹಲ್ಲಿ ಹೋಗಿಲ್ಲ ಅನ್ನೋ ನಿಶ್ಚಯ ಮಾಡ್ಕೊಳಕ್ ಆಗದೆ ಇದ್ದವನ್ಗೆ ಹಲ್ಲಿ ಹೋಗಿದೆ ಇನ್ನಷ್ಟು ಔಷಧಿ ಕೊಡ್ತೀನಿ ತೆಗಿತೀನಿ ಅಂತ ಹೇಳ್ದಂಗಾಯ್ತು. ಅದು ಇದು ಅಧಿಕಾರಿಗಳೇ ಬೇರೆ, ವಿಚಾರ ವಿವೇಕ ಚೋರಾಗಿರುವ ಅಧಿಕಾರಿಗೆ ನೀವ್ ಹೇಳಿದ್ದು ಅದು ಎಲ್ಲೋ ಮಣ್ಣಿನ ಮಿಲಿಯನ್ ತರ ಇದೇನೆ ಜನರಲ್ ಪಾಪ್ಯುಲೇಷನ್ ಇದೆ ಮಾಡೋದು.
ಬಲುಮಟ್ಟಿಗೆ ಏನಿದೆ ಅದನ್ನ ಹೇಳ್ಬೇಕು. ತುಂಬಾ ಜನ ನಾನು ಹುಟ್ಟಿದ್ದೀನಿ, ನನ್ನಂತೆ ಅನೇಕ ಜನ ಹುಟ್ಟಿದ್ದಾರೆ, ಈ ಪ್ರಪಂಚ ಇದೆ ಅನ್ನೋ ಭಾವನೆ ಜಾಸ್ತಿ ಜನರಿಗೆ ಇರೋದು. ಅವರಿಗೆ ನಾನು ಹುಟ್ಟಿದ್ದೀನಿ, ಜನರು ಹುಟ್ಟಿದ್ದಾರೆ, ಪ್ರಪಂಚ ಇದೆ ಅನ್ನೋರಿಗೆ ನಾನು ಅಧ್ಯಾತ್ಮ ಆಗಲು ಹೋಗ್ತಾ ಇದ್ರೆ ನನಗೇನು ಮುಂದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅವರಿಗೆ. ಅಲ್ಲ, ಈ ನನಗೆ ಜನ್ಮ ಇಲ್ಲ ಅನ್ನೋದನ್ನ ಕಷ್ಟಪಟ್ಟು ಪ್ರಯತ್ನ ಪಡ್ತಿರೋರ್ಗೆ ಇದನ್ನ ಕೇಳಿದಾಗ ಇನ್ನಷ್ಟು ಹಿಂದೆ ಕೇಳ್ದಂಗ ಆಗಲ್ವಾ ಅನ್ನೋ ಸಂಶಯ ಬಂತು ನನಗೆ. ಜನ್ಮ ಇಲ್ಲ ಅಂತ ಕಟ್ಬಿಡ್ತೀರ ಇಲ್ಲ ಅವನು. ನಾನು ಈಗ ಒಬ್ಬ ಪ್ರಯತ್ನ ಮಾಡ್ತಿರುವ ವ್ಯಕ್ತಿ ನಾನ್ ಹುಟ್ಟಿಲ್ಲ, ನನಗೆ ಜನ್ಮ ಇಲ್ಲ ಅನ್ನೋದನ್ನ ತಲೆನಲ್ಲಿ ಮತ್ತೆ ಮತ್ತೆ ಅನುಸಂಧಾನ ಮಾಡ್ಕೋತಾ ಇರೋನ್ಗೆ ನಿನಗೆ ಅನೇಕ ಜನ್ಮಗಳಿದೆ, ನೀನ್ ಮತ್ತೆ ಇಂಥ ಕಡೆ ಹುಟ್ತೀಯ ಅಂತ ಹೇಳಿದಾಗ ಹಿಂದಕ್ಕೆ ಜಗ್ದಂಗ ಆಗತ್ತೆ ಒಂಚೂರು ಅಂತ ಅನ್ನಿಸ್ತು. ಬರೀ ಅಷ್ಟೇ ಅಲ್ಲ, ಯೋಗಿ ನನ್ ಜನ್ಮ ಇಲ್ಲ ಹುಟ್ಟಿಲ್ಲ ಅಂತ ಅಷ್ಟೇ ಚಿಂತೆ ಮಾಡ್ತಿರಲ್ಲ, ತಾನ್ ಯಾರು, ನನ್ ಸ್ವರೂಪ ಏನು ಅನ್ನೋದನ್ನ ಕಂಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತಾನಲ್ಲ. ತಾನ್ ಯಾರು, ತನ್ನ ಸ್ವರೂಪ ಎಂಥದ್ದು ಕಂಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರುವಾಗ ಗೊತ್ತಾಗದೆ ಹೋದ್ರೆ ಏನು ಅಂತ ಪ್ರಶ್ನೆ. ನಂಗೆ ಜನ್ಮ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ ಅಂತ ಅದನ್ನೇ ಮೆಲಕ್ ಹಾಕ್ತಾ ಇರೋನು ಅಂತ ಹಾಗೆ ತಗೋಬೇಡಿ ನೀವು. ತಾನ್ ಯಾರು, ತನ್ನ ಸ್ವರೂಪ ಏನು, ಜಗತ್ತಿನ ಸ್ವರೂಪ ಏನು, ಪರಮಾರ್ಥ ಏನು ಕಂಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರುವ ಆ ಯೋಗಿಗೆ ಆ ಗೊತ್ತಾಗದೆ ಹೋದ್ರೆ ಈ ಜನ್ಮದಲ್ಲಿ ಅಂತಿಮವಾಗಿ ತಾನ್ಯಾರು ತನ್ನ ಸ್ವರೂಪ ಏನು ಅಂತ ಕಂಡ್ಕೊಳಕ್ ಆಗೋದೇ ಇಲ್ಲ. ಈಗ ನಾವ್ ಏನ್ ನಮ್ ಸ್ವರೂಪ ಅನ್ಕೊಂಡಿದೀವಿ ಇದಿಲ್ಲ ಅನ್ನೋದನ್ನ ನಿಶ್ಚಯ ಮಾಡ್ಕೊಂಡ್ರೆ ಅಷ್ಟೇ ನಮ್ ಸ್ವರೂಪ ಅಲ್ವಾ. ಸುಷುಪ್ತಿಯ ಸ್ಥಿತಿಯನ್ನ ನಾವು ಪ್ರತ್ಯಕ್ಷೀಕರಿಸ್ಕೊಳಕ್ ಆಗಲ್ಲ, ಹಾಗೆ ಉಳಿಬೋದಷ್ಟೇ ಅಲ್ವಾ. ಕಂಡ್ಕೊಳ್ಳೋದು ಶಬ್ದಕರ್ಸ ಹಾಗೆ ಕಂಡ್ಕೊಳ್ಳೋದು, ತನ್ನ ಬಗ್ಗೆ ತಪ್ಪಲಿಕೆ ಬಿಡೋದೇ ಕಂಡ್ಕೊಳ್ಳೋದು ಅಂದ್ರೆ. ತಪ್ಪಲಿಕೆ ಬಿಡೋದಂದ್ರೆ ಕಂಡ್ಕೊಳ್ಳೋದು ಅಂತಂದು ಆ ತಪ್ಪಲಿಕೆ ಹೋಗದೆ ಹೋದ್ರೆ ಅವನಿಗೆ ಏನ್ ಇದು ಮುಂದೆ ತತ್ವಕ್ಕೆ ಹೋಗಲೇ ಇಲ್ಲಪ್ಪ, ಇನ್ನು ಇಷ್ಟು ಪ್ರಯತ್ನ ಪಟ್ರು ತತ್ವ ಪರಿಚಯ ಆಗ್ಲಿಲ್ಲ, ತತ್ವಜ್ಞಾನ ಆಗ್ಲಿಲ್ಲ, ತತ್ವ ವಿಜ್ಞಾನ ಹೋಗ್ಲಿಲ್ಲ, ಮಿಥ್ಯಾಜ್ಞಾನ ಹೋಗ್ಲಿಲ್ಲ ಅಂತ ಆದರೆ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತಲ್ಲ ಮುಂದಕ್ಕೆ, ಸತ್ತೋಗ್ಬಿಟ್ಟ, ತತ್ವ ಪರಿಚಯವಾಗದೆ ಅಂದ್ರೆ ಅಜ್ಞಾನ ಹೋಗದೆ ಸತ್ತೋದ ಅಂದ್ರೆ ಅವನಿಗೇನೋ ಒಂದು ಸಮಾಧಾನ ಹೇಳ್ಬೇಕಲ್ಲ. ಅಲ್ಲ, ಇದು ತತ್ವದ ದೃಷ್ಟಿಯಿಂದ ಹುಟ್ಟ ಇಲ್ದೆ ಇರೋದ್ರಿಂದ ಅವ್ನ್ ಸತ್ತೋದ್ರು ಅವ್ನ್ಗೇನು ಇಲ್ವೇ ಇಲ್ಲ. ತೋರಿಕೆ ಇತ್ತು, ತೋರಿಕೆ ಮರೆ ಆಯ್ತು ಅಷ್ಟೇ. ಸರಿ, ಅದು ಕಂಡ್ಕೊಂಡವ್ರು ಹೇಳೋದು, ಕಂಡ್ಕೊಂಡೇ ಇದ್ದವನ್ಗೆ ಆ ದಿಕ್ಕಲ್ಲೇ ಯೋಚನೆ ಮಾಡಿದ್ರೆ ಕಂಡ್ಕೊಳಕ್ ಸುಲಭನಾ ಅಂತ ನಂಗ ಅನ್ನಿಸ್ತು. ಕರೆಕ್ಟ್, ಕಂಡ್ಕೊಳ್ಳೋ ಸುಲಭ ಹೌದು. ಆದ್ರೂ ಕಂಡ್ಕೊಳ್ಳೋ ಸುಲಭ ಅಂದ್ರೆ ಆ ಕಂಡ್ಕೊಂಡಿಲ್ಲ ಅಂತಾನೆ ಅರ್ಥ. ಕಂಡ್ಕೊಳ್ಳೋ ಸುಲಭ ಅಂದ್ರೆ ಕಂಡ್ಕೊಂಡಿಲ್ಲ ಅನ್ನೋದೇ ಇದು ಕಂಟಿನ್ಯೂ ಆಗಿ ಸತ್ತೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ? ಕರೆಕ್ಟ್, ನೀವ್ ಹೇಳಿ ಕರೆಕ್ಟ್, ಕಂಡ್ಕೊಳ್ಳೋ ಸುಲಭ ಮಾರ್ಗ ಅದು ಒಪ್ಪೋಣ. ಅದು ಕಂಡ್ಕೊಂಡಿಲ್ಲ ತಾನೆ, ಕಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಾಡ್ತಾ ಇರುವಾಗ ಇದ್ದಕ್ಕೆ ಹಾರ್ಟ್ ಫೇಲ್ ಆಗಿ ಹೋಗ್ಬಿಟ್ಟಪ್ಪ, ಇದು ಹೋಗ್ಬಿಟ್ಟು ಅವಾಗ ಏನ್ ಮಾಡ್ತೀರಾ? ಕಂಡ್ಕೊಂಡಿಲ್ಲ, ಅದು ಮೋಕ್ಷ ಅಂತೀರ ಅವನಿಗೆ? ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲ, ಯಾವ ಮಿನಿಟ್ ಬೇಕಾದ್ರೂ ಹೋಗ್ಬೋದಲ್ಲ. ನಮದ್ವಾರ ಯಾವಾಗ್ಲೂ ಹಾರೋಡಿದೆ. ಅಲ್ಲ, ಇದೇನಾಯ್ತು ಅಂದ್ರೆ ನಮಗ್ ನಾವೇ ಒಂದ್ ರೀತಿ ಮೋಸ ಮಾಡ್ಕೊಂಡಂಗೆ. ನಾವ್ ಯೋಚನೆ ಮಾಡ್ತಿರೋದೇನು, ನಾನ್ ಹುಟ್ಟಿಲ್ಲ, ನಾನ್ ಕಂಡ್ಕೋಬೇಕಾದಿಲ್ಲ, ನಾನಿಲ್ಲ, ಇರೋದೆಲ್ಲ ಯೋಚನೆ ಮಾಡ್ತಿರೋವಾಗ. ಅಲ್ಲ ಗುರುಗಳೇ, ಅದನ್ನ ಯೋಚನೆ ಮಾಡ್ತಿರೋವಾಗ ನಾನ್ ಸತ್ರೆ ಅಂದ್ರೆ ಅಯ್ಯೋ ನಾನ್ ನಿಜವಾಗ್ಲೂ ಸಾಯೋನಲ್ಲ. ನಂಗೆ ಅನುಭವಾತ್ಮಕವಾಗಿ ಅರ್ಥ ಆಗಿಲ್ದೆ ಇರ್ಬೋದು, ಆದ್ರೆ ಬೌದ್ಧಿಕವಾಗಾದ್ರೂ ನಾನು ಅಂದ್ರೆ ಒಂದ್ ವ್ಯಕ್ತಿ, ಬೌದ್ಧಿಕವಾಗಾದ್ರೂ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಈ ಸಾವು ಬಂದ್ರು ಬಂದ್ಕೊಳ್ಳಿ ತತ್ವ ಹೇಳಿರೋದ್ ಹೀಗೇನೆ ಅಂತ ಅನ್ನೋದನ್ನ ಇಟ್ಕೊಂಡ್ರೆ, ಶ್ರದ್ಧೆ ಒಂದು ತತ್ವದ ಮೇಲೆ ಇಟ್ಕೊಂಡ್ರೆ ಅಷ್ಟಕ್ಕೆ ಮೋಕ್ಷ ಆಗ್ಬಿಡುತ್ತಾ? ಅಷ್ಟಕ್ಕೆ ಮುಕ್ತಿನ ಅನುಭವಾತ್ಮಕವಾಗಿ ಬಂದಿಲ್ದೆ ಇರ್ಬೋದು, ಆದ್ರೆ ಈ ಮತ್ತೆ ಹುಟ್ಟತಾನೆ, ಮತ್ತೆ ಜನ್ಮ ಬರುತ್ತೆ, ಈ ಒಂದು ರಗಳೇ ಇಲ್ಲ ಅಂತ. ಅಲ್ಲ ನಾವು ಕೇಳ್ದೆ ಇರ್ಲಿ ಆಗೋದಂತೂ ಇದೇನೆ. ಅದೇ, ಬಟ್ ಇದೊಂದು ಆಶ್ವಾಸನೆ. ನಾನು ಯೋಗಿಗಳ ಮನೇಲಿ ಹುಟ್ತೀನಿ, ನೆಕ್ಸ್ಟ್ ಏನ್ ಯೋಚನೆ ಇಲ್ಲ ನಮ್ಗೆ. ಹುಟ್ಟೋನಲ್ಲ, ಸಾಯೋದಲ್ಲ ಅಂತ ಅನುಸಂಧಾನ ಇದ್ದಾನೆ. ಅದನ್ನು ಆ ಅನುಭವ ಬಂದಿಲ್ಲ ಅಂತ ಒಪ್ಪೋದಾದ್ರೆ ಸತ್ತವನಿಗೆ ಒಂದು ಗತಿ ಹೇಳ್ಬೇಕಲ್ಲ. ಇದು ಆಶ್ವಾಸನೆ ಆಕ್ಚುಲಿ. ಇದು ಆ ರೀತಿ ಕಾನ್ಸೆಪ್ಟ್ ಇದ್ದು ದೇಹ ಬಿಟ್ಟವನಿಗೆ ವ್ಯವಹಾರ ದೃಷ್ಟಿಯಿಂದ ಹೇಳ್ಬೇಕಲ್ಲ. ಅನುಭವಕ್ಕೆ ಬಂದಿಲ್ಲ, ಆದ್ರೆ ಶ್ರದ್ಧೆ, ನಂಬಿಕೆ, ಭರವಸೆ ಇದೆ ಅದ್ರಲ್ಲಿ ಇದೆ. ಅಷ್ಟು ಮಾತ್ರಕ್ಕೆ ಮುಕ್ತಿ ಆಗಲ್ವಲ್ಲ. ಹೋಗ್ಲಿ ಜೀವ ಅಂತ ಸುಮ್ನಾಗ್ಬಿಡೋದು. ಆಗ್ಲಿ, ಜೀವ ಹೋಗುತ್ತೆ, ಜೀವ ಹೋಗುತ್ತೆ. ನೀವು ಸುಮ್ಮನಾಗದೆ ಹೋದ್ರು ಹೋಗುತ್ತೆ. ಅಲ್ಲ, ಈ ತೋರಿಕೆ ಹೋಗ್ತಿದೆ, ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅಂತ ಆ ನಿಶ್ಚಯ ಒಂದ್ ಇದ್ಬಿಟ್ರೆ ಸಾಕು. ಸರಿ, ನಿಶ್ಚಯ ಇದಲ್ವಲ್ಲ, ಮೋಕ್ಷ ಅನ್ನೋದ್ ಏನ್ ಇಲ್ವಲ್ಲ, ಅಲ್ಲಿ ಒಂದೇನು ವಸ್ತು ಅಲ್ವಲ್ಲ ತಗೊಳಕ್ ಅದನ್ನ.